ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಾ ಇದೆ. ಹೌದು, ಈ ಸಾಲುಗಳನ್ನು ಖಂಡಿತವಾಗ್ಲೂ ನೀವು ಕೇಳಿರ್ತೀರಿ. ಯುಗಾದಿ ಸಂಭ್ರಮ ಅಂದ್ರೇ ಹಾಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದು, ಹೊಸ ರೀತಿಯಲ್ಲಿ ಹಬ್ಬವನ್ನು ಆಚರಿಸೋದು, ಹೊಸ ಬಟ್ಟೆಯನ್ನು ತೊಳೋದು, ಜೊತೆಗೆ ಸಿಹಿಯನ್ನು ತಿನ್ನುವುದು. ಈ ರೀತಿ ನಾವು ಹಬ್ಬವನ್ನು ಆಚರಿಸ್ತಾ ಇರ್ತೀವಿ. ಆದರೆ ಇನ್ನೊಂದು ಪರಿಪಾಠ ಇದೆ. ಹೊಸ ವರ್ಷ ಬಂತಲ್ಲ, ಈ ಸಂದರ್ಭದಲ್ಲಿ ಈ ವರ್ಷ ನನ್ನ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಕಂಡುಕೊಳ್ಳುವ ತವಕ. ಆ ನಿಟ್ಟಿನಲ್ಲಿ ಜ್ಯೋತಿಷ್ಯ ಕೇಳೋದು ಅಥವಾ ಏನಾದರೂ ದೋಷಗಳಿದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಶಾಸ್ತ್ರ ಕೇಳುವ ಪದ್ಧತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಯುಗಾದಿ ಅನ್ನೋದು ಭವಿಷ್ಯವನ್ನೇನಾದರೂ ತಿಳಿಸೋದಕ್ಕೆ ಸಾಧ್ಯವಾ, ಅಥವಾ ಈ ಭವಿಷ್ಯವನ್ನು ಹೇಳೋದು ಯುಗಾದಿಯ ಸಂದರ್ಭದಲ್ಲಿ ಸಾಧ್ಯವಾ, ಇದೆಲ್ಲದರ ಬಗ್ಗೆ ಬಹಳ ಕುತೂಹಲ ಇದೆ. ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಯುಗಾದಿ ಅಂದಾಗ ಒಂದು ರೀತಿ ಸಂಭ್ರಮ, ಹೊಸ ಬಟ್ಟೆ ತೊಡೋದೇನೋ, ಸಿಹಿ ತಿನ್ನೋದೇನೋ, ಹಬ್ಬವನ್ನು ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತೀವಿ. ಇದ್ರ ಜೊತೆಗೆ ಒಂದು ಪರಿಪಾಠ ಇದೆ, ಭವಿಷ್ಯ ಕೇಳ್ಕೊಳ್ಳೋಣ. ಈ ವರ್ಷ ಹೆಂಗಿದೆ, ಇನ್ನೊಂದು 5 ವರ್ಷ ಹೆಂಗಿದೆ, ನನ್ನ ಬದುಕಲ್ಲಿ ಏನು ಬದಲಾವಣೆ ಅಂತ. ಹಾಗಾದರೆ ಯುಗಾದಿ ಭವಿಷ್ಯವನ್ನು ಹೇಳತ್ತಾ ಅಥವಾ ತಿಳಿಸುತ್ತಾ ಅಂತ? ಯಾಕಂದರೆ ಪ್ರಕೃತಿಯ ವೈಪರೀತ್ಯಗಳು, ಯಾಕಂದರೆ ಹೊಸತನ್ನು ಈ ಯುಗಾದಿ ಹೇಳೋದ್ರಿಂದಾಗಿ ಈ ಪ್ರಕೃತಿಯ ಸೂಚನೆಗಳ ಮೂಲಕ ಏನಾದರೂ ಯುಗಾದಿ ಅನ್ನೋದು ಏನಾದರೂ ಹೊಸ ವಿಚಾರಗಳನ್ನು ತಿಳಿಸೋದಕ್ಕೆ ಸಾಧ್ಯವಾ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಒಳ್ಳೆಯ ಪ್ರಶ್ನೆ. ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ವಾಡಿಕೆ ಇರೋದು, ಆವಾಗಲೇ ಎಲ್ಲ ಹೇಳಿ ಮುಗಿಸ್ಬಿಟ್ಟಿದೆಯಮ್ಮ, ಏನಂದರೆ ಈ ಸಲ ಏನೋ ನಾವು ಬದಲಾವಣೆ ಆಗ್ತೀವ, ನಿರೀಕ್ಷೆಗಳು. ಇದು ಮೊದಲಿಂದ ಬಂದಿದೆ ಅಂತ ಅಂದ್ಕೊಂಡು ಇದ್ದೀವಿ, ಅದನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಒಂದನ್ನು ತಿಳ್ಕೋಬೇಕು, ಜ್ಯೋತಿಷ್ಯ ಭವಿಷ್ಯ ನೀವೇನು ಅಂದ್ಕೊಂಡಿದ್ದೀರೋ ಅದು ಸ್ವತಂತ್ರ ಜೀವನದಲ್ಲಿ ಮಾತ್ರ ನಿಮಗೆ ಫಲಿತಾಂಶ ಸಿಕ್ಕೋದು. ಸ್ವತಂತ್ರ ಜೀವನದಲ್ಲಿ ಜ್ಯೋತಿಷ್ಯ ಭವಿಷ್ಯ ನಿಮಗೆ ಸಿಕ್ಕುತ್ತೆ ಹೊರತು ಯಾರೋ ಹೇಳಿದ್ರಲ್ಲಿ ಜ್ಯೋತಿಷ್ಯ ಭವಿಷ್ಯ ನಿಖರತೆ ಇದೆ ಅಂತ ತಿಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾಹಿತಿ ಅಲ್ಲ. ಅಂದರೆ ಅವ್ರು ಹೇಳ್ತಿರೋ ತಪ್ಪನ್ನು ನಾನು ಹೇಳ್ತಾ ಇಲ್ಲ, ಅವ್ರು ಹೇಳ್ಕೊಳ್ಳಿ. ನಿಮಗದು ಸಮಂಜಸವಾದ ವಿಚಾರ ಆಗಿದೆಯಾ, ಅದಕ್ಕೆ ಯಾವ್ದಾದ್ರು ವಿಚಾರ ಆಗ್ತಾ ಇದೆಯಾ ಅಂತಕ್ಕಂಥ ವಿಷಯವನ್ನು ಅದನ್ನು ಕೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಬದಲು ನಿನ್ನ ಪ್ರಯತ್ನ ಏನು ಅನ್ನೋದನ್ನು ಒಂದು ಸಂದೇಶ ಕೊಡುತ್ತೆ ಯುಗಾದಿ. ತುಂಬ ಚೆನ್ನಾಗಿರೋ ಸಂದೇಶ ಕೊಡುತ್ತೆ. ಏನಪ್ಪ ಅಂದರೆ ಸಮಭಾಜಕ. ಇದು ಒಬ್ಬಟ್ಟು ಕೂಡ ನಾವು ರೌಂಡಾಗಿ ತಟ್ತೀವಿ, ಹೌದಲ್ಲ? ಅದನ್ನು ಕೆಲವರು ಫೋಲ್ಡ್ ಮಾಡ್ತಾರೆ, ಹೌದು, ಕೆಲವರು ಹಿಂಗೆ ಫ್ಲಾಟಾಗಿ ಇಟ್ಕೊಂಡಿರ್ತಾರೆ. ಇದರ ಅರ್ಥ ಇಷ್ಟೇ, ಸೀಮಂತ ಮಾಡ್ತಕ್ಕಂಥ ತಾಯಿಯ ಗರ್ಭದಲ್ಲಿ ಇರುವಂತಹ ಭ್ರೂಣಕ್ಕೆ ಆ ಒಂದು ಶುಭದಲ್ಲಿ ಕೂಡ ಇದನ್ನು ಬಳಸ್ತಾರೆ. ಏನು, ಹುಡುಗನ ಮನೆಯವರು ಸಿಹಿ ಏನು ತರಬೇಕು, ಹುಡುಗಿ ಮನೆಯವರು ಏನು ಕೊಟ್ಟು ಕಳಿಸ್ಬೇಕು. ಈ ಒಬ್ಬಟ್ಟಲ್ಲೇ ನಡೆಯೋದು ಕೆಲಸ ಇದು. ಹೌದು, ಹುಡುಗನ ಮನೆಯಿಂದ ಹೇಗೆ ತರಬೇಕು, ಹುಡುಗಿ ಮನೆಯಿಂದ ಏನು ಕಳಿಸ್ಬೇಕಂತ. ಹುಡುಗನ ಮನೆಯವರು ಓಪನ್ ಆಗಿರ್ತಕ್ಕಂತಹದ್ದನ್ನು ತಗೊಂಡ್ಬಂದ್ರೆ ಈ ಕಡೆಯಿಂದ ಮಡಿಸಿ ಕೊಡ್ತಕ್ಕಂಥದ್ದು ಅರ್ಧ ಗರ್ಭ, ಪೂರ್ಣ ಗರ್ಭ. ಆ ಸೀಮಂತಕ್ಕೆ ಪ್ಲಸ್ ಸ್ತಂಭ ಮುಹೂರ್ತ, ಮದುವೆ ಹಿಂದಿನ ದಿನ ಇರ್ತಕ್ಕಂಥದ್ದು ಈ ಶುಭ ಅಲ್ಲಿ ಸಿಕ್ಕತ್ತಿದು. ಇದನ್ನು ಕಜ್ಜಾಯದ ಊಟ ಅಂತ ಹಿಂದೆ ಇತ್ತು ಹಳಬರಲ್ಲಿ. ಈಗ ಅದ ಮಾಡ್ತಕ್ಕಂಥ ಒಬ್ಬಟ್ಟಲ್ಲೂ ಕೂಡ ಅದನ್ನು ಮಾಡ್ತಾರೆ, ಅದು ಬಿಟ್ಟಿದ್ದಾರೆ, ಹೊರಟೋಗಿದೆ ಅದು. ಕಾರಣ ಇಷ್ಟೇ, ಸೂರ್ಯ ಮತ್ತು ಭೂಮಿ ಇವೆರಡರ ಒಂದು ಮ್ಯಾಥಮೆಟಿಕ್ಸೇ ನಮ್ಮ ಜೀವನ, ಹೌದಲ್ಲ? ಇದು ಬಿಟ್ಟು ಬೇರೆ ಇಲ್ಲ. ಮನುಷ್ಯ ಒಬ್ಬ ಹೇಳ್ತಾನೆ, ಒಬ್ಬ ಹಾಗೆ ಹೇಳ್ದ, ಒಬ್ಬ ಹೀಗೆ ಹೇಳ್ದ, ಸರಿನಾ ಇತ್ತಪ್ಪ, ಇದರಲ್ಲಿ ಇದ್ದೇ ಇದ್ದೀವಿ ನಾವು. ಸೂರ್ಯ ಮತ್ತು ಭೂಮಿಯನ್ನು ಸಮಭಾಗವಾಗಿ ಹಂಚತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗೋದೇ ಯುಗಾದಿ ದಿನ. ಅದ್ಭುತ, ಹೌದಲ್ಲ? ಹಗಲು ಮತ್ತು ರಾತ್ರಿ ಸಮಭಾಗವನ್ನು ತೋರಿಸ್ತಕ್ಕಂಥದ್ದು. ಅದೇ ರೀತಿ ದಿನದಲ್ಲಿ 24 ಗಂಟೆಯನ್ನು 2 ಭಾಗ ಮಾಡಿ 12 ಗಂಟೆಗೆ ಈಕ್ವಾಲಿಟಿ ಇರ್ತಕ್ಕಂಥ ಒಂದು ಸತ್ಯ. ಇದಕ್ಕೆ ನಾವು ಸಮಭಾಜಕವಾದ ಜೀವನವನ್ನು ಹಂಚ್ಕೊಂಡ್ರೆ ಜೀವನದಲ್ಲಿ ನಿನಗೇನು ಬೇಕು, ನೀನೇನು ಬಯಸ್ತೀಯ, ನೀನೇನು ಅಂದ್ಕೊಂಡಿದ್ಯಾ, ಅದು ನಿನ್ನ ಕೈಗೆ ಸಿಕ್ಕತ್ತೆ. ಈ ಮ್ಯಾಥಮೆಟಿಕ್ಸ್ ತಿಳ್ಕೊಂಡ್ರೆ. ಹಾಗಾದರೆ ಇಲ್ಲಿ ತಪ್ಪು ಮಾಡ್ತಾ ಇರೋದು ಏನಾಗಾದರೆ, ನಾವು ತಿಳ್ಕೊಂಡಿಲ್ವ? ಹಾಗಾದರೆ ತಿಳ್ಕೊಂಡಿದ್ದೀರಾ, ಓದ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಆದರೆ ನೀವು ತೊಗೊಂಡಿಲ್ಲ ಅದನ್ನು. ಅದು ಯಾರೋ ಬಿಡು, ಯಾರು ಹೇಳ್ತಾರೆ, ಅದು ನಮ್ಗೆ ಯಾಕೆ, ನಮಗಲ್ಲ, ಅದು ಈ ಥರ ಸೈಡ್ ಹೊಟ್ಟೋಗ್ತಾ ಇದೆ ಅದು.
ಈ ಸಮ ಅಂತಕ್ಕಂಥದ್ದು ಯಾವುದ್ರಲ್ಲಿ ಬೇಡ, ಎಲ್ಲದರಲ್ಲೂ ಇದೆ. ಉತ್ತರಾಯಣ ದಕ್ಷಿಣಾಯನ, ಹೌದು ಹೌದಲ್ಲ? ಇದನ್ನು ಹೀಗೆ ಲೆಕ್ಕ ಹಾಕ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಪ್ರತಿಯೊಂದು ಸಮಭಾಗವಾಗಿ, ಒಂದು ಹೆಣ್ಣು ಗಂಡು ಸಮಭಾಗವಾಗಿದ್ದಾಗ ದಾಂಪತ್ಯ ಚೆನ್ನಾಗಿರುತ್ತೆ. ಅದರಲ್ಲೂ ಇದೆ, ಪ್ರತಿಯೊಂದರಲ್ಲೂ ಸಮ ಬೇಕು. ತೀರ ಉಷ್ಣನೂ ಕಷ್ಟ, ತೀರ ಶೀತನೂ ಕಷ್ಟ. ಹೌದು. ಹಾಗೆ ಈ ಯುಗಾದಿಯ ಸಂದೇಶ ಏನು ಅಂತಂದರೆ, ಸ್ವತಂತ್ರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ಆಗ ನಿನಗೆ ಏನು ಬೇಕೆಲ್ಲ ಸಿಗೋದಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂತಹ ಒಂದು ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಹಾಗಾದರೆ ಜ್ಯೋತಿಷ ಹೇಳೋದು ಕೇಳೋದೆಲ್ಲ ತಪ್ಪ, ಬೇರೆಯವರೆಲ್ಲ ಹಂಗಾರೆ ತಿಳ್ಕೊಂಡ್ರೆ ತಪ್ಪ, ಅಥವಾ ನಾವು ಅದನ್ನು ಕೇಳ್ತಿರೋದು ತಪ್ಪ, ಈ ಪ್ರಶ್ನೆ ಬರುತ್ತೆ. ಖಂಡಿತ. ಅದಕ್ಕೊಂದು ಸರಳವಾದ ಉತ್ತರ ನೀವು ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯ ಅಥವಾ ಭವಿಷ್ಯ ಈ ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ಒಬ್ಬರು ಹಿಂಗೆ ಹೇಳ್ತಾರೆ, ಒಬ್ಬರು ಹಾಗೆ ಹೇಳ್ತಾರೆ. ನಿಮಗೆ ಏನು ಬೇಕಾಗತ್ತೆ ಇದರಲ್ಲಿ ಅರಿವು ಸಿಗಬೇಕಾದ್ರೆ, ನಿಮಗೆ ಸತ್ಯ ಅನ್ನೋದು ಗೊತ್ತಾಗಬೇಕಾದ್ರೆ, ಶ್ರೀಮಂತಿಕೆಯಾಗಿರ್ತಕ್ಕಂತಹ ನಗು, ಈ ನಗು ಜ್ಯೋತಿಷ್ಯಕ್ಕೆ ಭವಿಷ್ಯಕ್ಕೆ ಇರ್ತಕ್ಕಂಥ ನಿಖರವಾದ ಮಾಹಿತಿ. ಪ್ರತಿಯೊಬ್ಬರಿಗೂ ನಗು ಬೇಕಾ ಬೇಡವಾ? ಬೇಕೇ ಬೇಕು. ಎಲ್ಲಿದೆ ನೋಡ್ಕೊಳ್ಳಿ, ಸ್ವಲ್ಪ ನಿಮ್ಮ ಮಕ್ಕಳಲ್ಲಿದೆಯಾ, ನಿಮ್ಮಲ್ಲಿದೆಯಾ ನೋಡ್ಕೊಳ್ಳಿ. ಇರಬೇಕಲ್ಲ ನಗು. ನಿಜ ನಿಜ. ಹಾಗಿದ್ದ ಮೇಲೆ ಈ ನಗು ಯಾಕೆ ಬೇಕು? ಯಾವಾಗಲೂ ನಕ್ಕೊಂಡು ಕೂತ್ಕೊಂಡ್ರೆ ಲೂಸ್ ಅಂತಾರೆ. ಅಲ್ಲ, ಈ ಪ್ರಶ್ನೆ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಹೌದಾ? ಏನು ಲೂಸ್ ನಗ್ತೀಯಾ ಅಂತಾರೆ. ಹಾಗಂತ ನಗ್ತಾನೆ ಇರಬೇಕಾ? ನಾವೇನು ಬೇರೆ ಕೆಲಸ ಮಾಡೋದು ಬೇಡವಾ? ಸೀರಿಯಸ್ ಆಗಿರೋದು ಬೇಡವಾ? ಈ ನಗು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರಬೇಕು ಅಂತಕ್ಕಂಥದ್ದಕ್ಕೆ ಒಂದು ಕಾರಣ ಇದೆ ವೈಜ್ಞಾನಿಕವಾಗಿ. ನಮ್ಮ ಹೃದಯಕ್ಕೆ ಮತ್ತು ನಮ್ಮ ಶ್ವಾಸಕೋಶಕ್ಕೆ ವ್ಯಾಯಾಮ ಯಾವುದು ಅಂದರೆ ನಗು. ಹೌದು, ಹೌದಲ್ಲ? ಹಾಗಿದ್ದ ಮೇಲೆ ನಾವು ಹೃದಯನೇ ಬೇಡ, ಗಮನಿಸೋದೇ ಬೇಡ ಅಂದರೆ ಬದುಕ್ತೀಯ ಹೇಗೆ? ಇದನ್ನು ಶಾಸ್ತ್ರ ಹೇಳೋದು ಕೇಳೋದ್ರಲ್ಲಿ ತಿಳ್ಕೋತೀವಿ. ನಿನಗೆ ಈ ನಕ್ಷತ್ರಕ್ಕೆ ಈಗ ಶುರುವಾಗಿದೆ, ಬರುತ್ತೆ ಮುಂದೆ ಅಂತ ಹೇಳೋದ್ರಲ್ಲಿ ನಿಮ್ಮ ದೇಹದ ಸತ್ಯವನ್ನು ಅವರಿಗೆ ಹೇಗೆ ಗೊತ್ತು? ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬೇರೆಯವರು ಹೇಗೆ ತಿಳ್ಸೋಕ್ಕಾಗತ್ತೆ? ಅದನ್ನು ನಾವು ಹೇಗೆ ತಿಳ್ಕೊಳಕ್ಕಾಗತ್ತೆ? ಸಾಧ್ಯ ಇದೆಯಾ? ಗಂಡ ಹೆಂಡತಿನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಜೊತೆಲೇ ಇರ್ತಾರೆ. ಹೌದಾ? ತಂದೆ ತಾಯಿ ಮಕ್ಕಳನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಮಕ್ಕಳು ತಂದೆ ತಾಯಿನೇ ಅರ್ಥ ಮಾಡ್ಕೊಂಡಿರೋಕ್ಕಾಗಲ್ಲ, ಒಂದೇ ಕುಟುಂಬದಲ್ಲಿ ಇರ್ತಾರೆ. ಬಟ್ ಜ್ಯೋತಿಷಿಗಳನ್ನ ನಂಬೋಷ್ಟು ಇವ್ರನ್ನ ಯಾರನ್ನು ನಂಬಲ್ಲ ಕುಟುಂಬ. ಎಂತ ಅದ್ಭುತವಾದ ಹೇಳ್ದಮ್ಮ, ನಿಜಕ್ಕೂ ಹೇಳ್ತೀನಿ. ಯಾಕೆ ಅಂದರೆ ಅವ್ರು ಹೇಳಿದ್ದಕ್ಕೆ ಎಷ್ಟೋ ಜನ ಕಂಪ್ಲೀಟ್ ಎಡಿಟ್ ಆಗಿಬಿಟ್ಟಿರ್ತಾರೆ. ಬೆಳಗ್ಗೆ ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳ್ಕೊಂಡೆ ಕೆಲವರು ಮುಂದೆ ಹೋಗ್ತಾರೆ. ಇಲ್ಲ ಬೆಸ್ಟ್ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಇವತ್ತೇನು ನಿನಗಿಲ್ಲ ಅಂದರೆ ಮಲ್ಕೊಂಡ್ಬಿಡ್ತಾರೆ. ಹೌದು. ಸೊ ಹೀಗಾಗಿ ಅದು ಅಡಿಕ್ಟ್ ಯಾಕಾಗಿದ್ದಾರೆ ಅಂತಂದರೆ ಬಲಹೀನತೆ. ಅಂದರೆ ತನ್ನ ಸ್ವತಂತ್ರವಾಗಿ ಬದುಕಕ್ಕೆ ಗೊತ್ತಿಲ್ಲ, ದೇವ್ರನ್ನ ನೆನ್ಬಿಡ್ತೀನಿ ಅನ್ನೋದು, ಇದು ಒಂಥರ ಮೂರ್ಖತನದ ಪರಮಾವಧಿ. ಅವಲಂಬನೆ. ಪೂರ್ಣವಾಗಿ ನಾನು ಒಂದು ದೇವರು ಅಲ್ಲ ಅಲ್ಲಿ ಮೇಲೆ ತೋರಿಸ್ಬಿಡೋದು, ಅಲ್ಲಿ ನೋಡ್ಕೊಂಡು ಗೊತ್ತಿಲ್ವ, ಆಮೇಲೆ ಇಲ್ಲಿ ಬರ್ದವನೇ. ಸೊ ಇದನ್ನ ಹಿಂಗೆ ಹೇಳ್ಕೊಂಡು ಕಾಲ ತಳ್ಕೊಂಡು ಬಂದಾಗಿರಂದೆ. ಅಮ್ಮ ನೀವು ಹೇಳ್ದಂಗೆ ನಾವು ಅವ್ರು ಹೇಳಿದ್ದು ನನಗೆ ಸತ್ಯ ಇದೆ, ನಾನು ಹಂಗೆ ನಡ್ಕೋತಾ ಇದ್ದೀನಿ, ನನಗೆ ಅದ್ರ ಮೇಲೆ ನಂಬಿಕೆ, ಫಿನಿಶ್, ಚೇಂಜ್ ಆಗಲ್ಲ ಅವ್ನು. ಸೊ ಅದನ್ನು ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ. ಅದು ಯಾವತ್ತು ಅವ್ರಿಗೆ ಸರಿ ತಪ್ಪು ಗೊತ್ತಾಗುತ್ತೋ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಈ ನಗು ಅಂತಕ್ಕಂತಹ ಒಂದು ವಿಷಯಕ್ಕೆ ನಾವು ಪೂರ್ಣಾಯುಷ್ವಂತರಾಗಿ ಬದುಕಬೇಕು, ಆರೋಗ್ಯವಾಗಿರಬೇಕು ಅಂತ ಎಲ್ಲರದ್ದು ಬಯಕೆ. ಸಾಮಾನ್ಯವಾಗಿ ಒಂದು 25 ಭಾಗ ಬಿಟ್ಟರೆ ಒಂದು 75 ಭಾಗ ನಮ್ಮ ಆರೋಗ್ಯ ಕೇಳೋದೇ ಜಾಸ್ತಿ ಇದ್ದಾರೆ. ಒಂದು 25 ದುಡ್ಡು ನಿಲ್ತಾ ಇಲ್ಲ ನನಗೆ, ದುಡ್ಡು ಯಾವಾಗ ಬರ್ತದೆ ನೋಡಿ ಅಂತ ಕೇಳೋರು ಇರ್ತಾರೆ. ಆದರೂ ನೋಡಿ, ದುಡ್ಡು ನಿಲ್ತಾ ಇಲ್ಲ ಅಂತ ಶಾಸ್ತ್ರ ಕೇಳಿದ್ರೆ ಯಾರ ಕೈಲಿರೋದು ದುಡ್ಡು ಸಂಪಾದನೆ ಮಾಡೋದು? ವ್ಯಕ್ತಿ ಕೈಲಿ. ಅವ್ರನ್ನ ದುಡ್ಡು ನಿಲ್ಲಬೇಕು ನನಗೆ, ನೋಡಿ ದುಡ್ಡೇ ಉಳಿತಾ ಇಲ್ಲ, ಆಮೇಲೆ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಎಷ್ಟು ಆದಾಯ ಎಷ್ಟು ವ್ಯಯ ಅಂತ ಕೇಳ್ತಾರೆ. ಯಾವುದು ಪಂಚಾಂಗ ಶ್ರವಣ ಕೇಳಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇದು ಜಾಸ್ತಿ ಇಟ್ಕೊಂಡಿರ್ತಾರೆ. ಹೌದೌದು, ಆದಾಯ ವ್ಯಯ. ಆ ಪಂಚಾಂಗ ಇರೋದೇ ತಪ್ಪು ಅಂತ ನಾನು ಹೇಳ್ತೀನಿ. ಪಂಚಾಂಗ ಪ್ರಿಂಟ್ ಹಾಕಿರೋದೇ ತಪ್ಪು ಈ ವಿಷಯದಲ್ಲಿ. ಯಾಕೆ ಅಂದರೆ 2 ದೊಡ್ಡ ದುರಂತವಾಗಿ ವಿಚಾರ ಇದೆ ಪಂಚಾಂಗದಲ್ಲಿ, 2 ದುರಂತವಾದ ವಿಷಯಗಳು. ಅದನ್ನು ಗುಂಡಿಗೆ ಯಾರಿಗೂ ಇಲ್ಲ ಹೇಳೋಕ್ಕೆ ನಾನು ಹೇಳ್ತೀನಿ. ಏನದು ದುರಂತ ಅಂದರೆ, ಸೈಟು 20/30 ಇದು ದುರಂತವಾದ ಜೀವನ. ಪಂಚಾಂಗ ಪ್ರಿಂಟಿಂಗ್ 20/30, 40/60 ಇದು ದುರಂತವಾದ ಜೀವನಕ್ಕೆ ನಾಂದಿ. ಇದು ಅದು ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ತಪ್ಪದು. ಉದ್ದ ತುಂಡ ಹೆಂಗ್ರಿ ಬರ್ತದು? ಸರಿನಾ? ಇಲ್ಲಿ ಹೇಳ್ತೀರಾ ಗಂಡ ಹೆಂಡತಿ ಚೆನ್ನಾಗಿ ಸಮವಾಗಿರಿ ಅಂತ, ಅಲ್ಲಿ ನೋಡ್ರೆ ಉದ್ದ ತುಂಡ ಮನೆ ಕಟ್ತೀರಾ, ಹೆಂಗಾಗತ್ತಿದು? ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ.
ಮನೇನ ಉದ್ದ ಅಗಲ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಇಲ್ಲಿ ಸಮಭಾಜಕ ಅಂತ ಇಲ್ಲಿ ಮಾತಾಡ್ತೀವಿ, ಸೂರ್ಯನ ನೋಡಿಕೊಂಡು ಯುಗಾದಿ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ. ಮನೆ ನೋಡಿದ್ರೆ ಹುಚ್ಚುಚ್ಚಂಗೆ ಒಂದು ಉದ್ದ ಒಂದು ತುಂಡ ಕಟ್ತೀಯ, ಹೆಂಗಾಗತ್ತೆ ಇದು? ಸಾಧ್ಯನಾ? ಅದಕ್ಕೆ ವಿವರಣೆ ಕೊಡೋಣ. ಆ ಉದ್ದ ತುಂಡು ಹಣೆ ಬರ ಏನು ಅನುಭವಿಸ್ತಾ ಇದ್ದೀವಿ ಅಂತ. ಈಗ ಇಲ್ಲಿ ಕೂತ್ಕೊಂಡು ಜ್ಯೋತಿಷ್ಯ ಹೇಳೋ ಪುಣ್ಯಾತಮರಿಗೆ ಅಗಲ ಉದ್ದ ಇರೋರು ಜ್ಯೋತಿಷ್ಯ ಬೇರೆ ಹೇಳ್ತಾರಾ? ಇಲ್ವಲ್ಲ. ನಕ್ಷತ್ರಕ್ಕೆ ಹಿಂಗಿದೆ ಅಂತ ಹೇಳ್ತಾರೆ, ಇದೇ ಸಾಯ್ತಾ ಇರೋದು ನಾವು. ಹೌದೌದು, ಅಲ್ಲೇ ಫೇಲ್ ಆಗಿರೋದು ನಾವು. ಯಾಕೆ ಅಂದ್ರೆ ಗುಣಲಕ್ಷಣಗಳನ್ನ ಈ ವ್ಯಕ್ತಿಗೆ ಅಳವಡಿಸಿ ಹೇಳ್ಬಿಡ್ತಾರೆ. ಈಗ ನಕ್ಷತ್ರದಲ್ಲಿ ಕತೆ ಇರುತ್ತೆ ಪುಸ್ತಕದಲ್ಲಿ, ಹೌದಾ? ಈ ನಕ್ಷತ್ರದಲ್ಲಿ ಹಿಂಗ್ ನಡೆಯುತ್ತೆ, ಹಿಂಗಾಗತ್ತೆ ಅಂತ ಹೇಳ್ಬಿಡ್ತಾರೆ. ಈ ವ್ಯಕ್ತಿ ಕತೆ ಜೊತೆಗೆ ಮನೇಲಿರೋ ಅಳತೆ ಒಂದೇ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಸಮೀಕರಣ ಆಗ್ತಾ ಇಲ್ಲ. ಅಲ್ರಿ, ಒಬ್ರು 40 ಅಡಿ ಮನೆ ಕಟ್ಟವನೆ, ಇನ್ನೊಬ್ಬ 60-80 ಮನೆ ಕಟ್ಟವನೆ, ಇನ್ನೊಬ್ಬ 20-30 ಮನೆ ಕಟ್ಟವನೆ. ನೀವೆಲ್ಲ ಒಂದೇ ಶಾಸ್ತ್ರ ಹೆಂಗೆ ಹೇಳ್ತೀರಾ? ಇದು ಅರ್ಥ ಆಗ್ಬೇಕಲ್ಲ ನಮ್ಮ ಜನಕ್ಕೆ. ಶೀಟರ್ ಮನೆಯವರೆಗೂ ಅದೇ ಶಾಸ್ತ್ರ, ಅಪಾರ್ಟ್ಮೆಂಟ್ ಇರೋರಿಗೂ ಅದೇ ಶಾಸ್ತ್ರ, ಇಂಡಿಪೆಂಡೆಂಟ್ ಹೌಸ್ ಇರೋರಿಗೂ ಅದೇ ಶಾಸ್ತ್ರ. ಹೆಂಗ್ರಿ ಕೊಡ್ತೀರಾ ಅದನ್ನ? ಅದಕ್ಕೇನಾದ್ರು ಸಾಬೀತುಪಡಿಸೋಕ್ಕಾಗಿದೆಯಾ ಅಂತ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾ ಇದ್ದಾರೆ, ಬಿಡಿ, ಅವರಿಂದ ಬಿಡೋದು ಬೇಡ. ನಾವು ಎಷ್ಟು ಸತ್ಯವನ್ನ ತಿಳ್ಕೊತಾ ಇದ್ದೀವಿ, ಇದೆಲ್ಲ ಯೋಚನೆ ಮಾಡಬೇಕಲ್ಲ. ಎಷ್ಟೋ ಜನಕ್ಕೆ ಕಾಕತಾಳಿತರ ಆಗಬಹುದೇನೋ, ಎಷ್ಟೋ ಜನಕ್ಕೆ ಉಲ್ಟಾನೂ ಆಗತ್ತೆ. ಇದಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂತಹ ಜ್ಞಾನದ ಕೊರತೆ. ಇದು ಸ್ವತಂತ್ರವಾಗಿ ಜ್ಞಾನಾಭಿವೃದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಯಾರಿಗಿಲ್ಲವೋ ಅವರು ಇನ್ನೊಬ್ಬರನ್ನ ಅವಲಂಬಿಸ್ಕೋತಾರೆ. ಅದು ದೇವರಾಗಿರ್ಬೋದು, ಅಥವಾ ಮಾಟಮಂತ್ರ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಇನ್ನೊಬ್ಬರನ್ನ ಅವಲಂಬಿಸ್ಕೊಳ್ಳೋರು ಯಾರು ಅಂತಕ್ಕಂಥ ವಿಚಾರ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋವರೆಗೂ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಈಗ ಹಾಗಿದ್ದ ಮೇಲೆ ಜ್ಯೋತಿಷ್ಯವನ್ನ, ಕುಂಡಲಿಯನ್ನ, ಜಾತಕವನ್ನ ಯಾಕೆ ಕೇಳಬೇಕು ನಾವು? ಓಕೆ, ಅಲ್ಲಿಗೆ ಬರುತ್ತೆ ವಿಷಯ. ಯಾಕೆ ಕೇಳಬೇಕು, ಯಾಕೆ ನಂಬಬೇಕು? ಹೌದು, ನೀವು ಕೇಳೋದು ಸರಿ. ಅಲ್ಲಿ ತಿಳ್ಕೊಬೇಕಾದ ವಿಚಾರ ಏನು ಅಂದರೆ ಅವ್ರು ಹೇಳೋಕ್ಕಾಗಲ್ಲ. ಯಾರು? ಜ್ಯೋತಿಷ್ಯ ಹೇಳೋರು ಕುಂಡಲಿ ಕೊಟ್ಟ ತಕ್ಷಣ ಯಾವ್ದು ಹೇಳಬೇಕು ಅಂತ ಅಲ್ಲೇ ಹೇಳಿಲ್ಲ, ಅಲ್ಲೇ ಫೇಲು. ನೋಡಿ, ಇಲ್ಲಿ ಪಂಚಾಂಗದ ವಿಚಾರನ ಹೇಳ್ತಿದ್ದೀನಿ. ಕುಂಡಲಿ ನೋಡ್ತಕ್ಕಂಥ ವೀಕ್ಷಕರು ಹೇಳ್ತಾರ, ನೋಡ್ಬಿಟ್ಟು ಇದು ಹಿಂಗಾಗತ್ತೆ, ಇದು ಹಿಂಗಾಗತ್ತೆ, ದಟ್ ಇಸ್ ರಾಂಗ್ ಮೆಸೇಜ್. ಏನದು ಅಂದರೆ, ಕುಂಡಲಿ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಇರ್ತಕ್ಕಂತಹ, ವಂಶದಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳು ಯಾವ್ಯಾವ ರೀತಿ ಅಂತ್ಯವಾಗಿರ್ತಾರೆ, ಅಂದರೆ ಸಾವನ್ನಪ್ಪಿರ್ತಾರೆ, ಅದರ ಮೂಲ ಸತ್ಯನೇ ಕುಂಡಲಿ ಇರೋದು. ಯಾರು ಯಾವ ರೀತಿ ಸತ್ರು, ಹೇಗೆ ಸತ್ರು, ಏನು ಅಭ್ಯಾಸಗಳಿತ್ತು, ಇದೆಲ್ಲವೂ ಕೂಡ ಆ ಸಾವಿನಲ್ಲಿ ಗೊತ್ತಾಗತ್ತೆ. ಹೌದಲ್ಲ? ಈಗ ಕುಂಡಲಿಯಲ್ಲಿ ಅದಿದೆ ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿವರೆಗೂ? ಅದು ಯಾರು ಬಿಚ್ಚೇ ಇಲ್ಲ. ಹೌದು, ಒಳ್ಳೇದಾಗುತ್ತೆ, ಹೋಗು, ಇವರಿಬ್ಬರಿಗೂ ಮದುವೆ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಕಳಿಸ್ಬಿಡ್ತಾರೆ. ಅಲ್ಲರಿ, ಹುಡುಗನ ಮನೇಲಿ ಯಾರು ಸತ್ತಿದ್ದಾರೆ, ಹೆಂಗೋಗಿದ್ದಾರೆ, ಹುಡುಗಿ ಮನೇಲಿ ಏನಾಗಿದ್ದಾರೆ ಅದು ಹೇಳಬೇಕು. ಇಲ್ಲ, ಅದು ಯಾಕೆ ಮುಖ್ಯ? ಫೌಂಡೇಶನ್ನೇ ಚೆನ್ನಾಗಿಲ್ಲ, ತಾಯಿ ಚೆನ್ನಾಗಿದ್ರೆ, ತಂದೆ ಚೆನ್ನಾಗಿದ್ರೆ ಮನೆ ನೋಡೋ ಶಾಸ್ತ್ರ ಮಾಡ್ತಿದ್ರು ಹಿಂದೆ. ತಂದೆ ತಾಯಿ ದೀರ್ಘಾಯುಷ್ಯವಂತರವಾಗಿ ಬದುಕಿದ್ದಾರಾ ಅಂತ ಅವ್ರ ಮೇಲೆ ಹೆಣ್ಣು ತಗೊಂಬ. ಖಂಡಿತ ಹಿಂದೆ ಇತ್ತು, ಈಗಿಲ್ಲ. ಅಲ್ಲಿ ಕಾಯಿಲೆಯವ್ರು ಯಾರು ಇದ್ರೆ ಹೆಣ್ಣು ತರಬೇಡಿ, ಸಂಬಂಧ ಬೆಳೆಸಬೇಡಿ, ಯಾಕೆನೆ ಮಗು ಬಂದಿರುತ್ತೆ. ಇದನ್ನೆಲ್ಲ ಬಿಟ್ಟು ನಾವು ಮನೆ ನೋಡೋ ಶಾಸ್ತ್ರನೇ ಬಿಟ್ಬಿಟ್ಟು ಈ ರೀತಿಯಾಗಿ ನಾವು ತಪ್ಪುಗಳನ್ನೇ ಮಾಡ್ಕೊಂಡು ಬಂದು ಪಂಚಾಂಗ ಶಾಸ್ತ್ರ ಕೇಳ್ತೀವಿ. ಪಂಚಾಂಗ ಶ್ರವಣ ಮಾಡಿದ್ರೆ ಒಳ್ಳೇದು, ಬೇವು ಬೆಲ್ಲ ತಿಂದ್ರೆ ಒಳ್ಳೇದು ಅಂತ ಹಿಡ್ಕೊಂಡು ಕತೆ ಹೇಳ್ಕೊಂಡು ಬೇವು ಬೆಲ್ಲ ತಿನ್ನೋದ್ರ ಅರ್ಥನೂ ಗೊತ್ತಿಲ್ಲ, ಅದಕ್ಕೊಂದು ಮಂತ್ರ. ರೈಟ್ ಗುರುಗಳೇ, ಮಾತಾಡ್ತೀನಿ ಅದರ ಬಗ್ಗೆ. ವೀರಣ್ಣ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೀರಣ್ಣ ಅವ್ರಿಗೆ. ನಮಸ್ತೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ವೀರಣ್ಣ ಅವ್ರಿಗೆ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಹೇಳಿ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ನಕ್ಷತ್ರ ತಿಳಿಸ್ಬೋದಾ? ನಕ್ಷತ್ರ ರೋಹಿಣಿ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಹೇಳಿಪ್ಪ. ಗುರುಜಿ, ನಾವು ವೀರಯ್ಯ ಅಂತ, ಕೊಪ್ಪಳಂತ್ರ. ಎಷ್ಟು ವಯಸ್ಸು ತಮಗೆ? ವಯಸ್ಸು 50 ಗುರುಜಿ. ನಮ್ಗೆ ಇವಾಗ ಏನು ತಿಳ್ಕೊಬೇಕು ಅಂತ ಮಾಡಿದ್ರಿ? ನಮ್ದು ಸ್ವಲ್ಪ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಯ್ತು ಗುರುಜಿ. ಯಾವಾಗ ಗೊತ್ತಾಯ್ತು ನಿಮ್ಗೆ ಆರೋಗ್ಯದ ಬಗ್ಗೆ ತಿಳ್ಕೊಬೇಕು ಅಂತ? ಈಗ ಒಂದು 5-6 ವರ್ಷ ಆಯ್ತು ಗುರುಜಿ. ಸ್ವಲ್ಪ ಖಾಲಿ ಸಮಸ್ಯೆ ಆಯ್ತು. ಅದು ವೆರಿಕೋಸ್, ಅದು ಸ್ಕ್ಯಾನ್ ಮಾಡಿಸಿದ ಗುರುಜಿ, ವೆರಿಕೋಸ್ ಆಗಿದೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆಸೆ ಬಂತು ಗುರುಜಿ. ಈಗ ಮಾತ್ರೆ ತಿಂತಾ ಇದ್ದೀರಾ? ಮಾತ್ರೆ, ಗುರುಜಿ, ಮಾತ್ರೆ ತಿಂತಾ ಇದ್ದೀನಿ ಗುರುಜಿ. ಎಷ್ಟು ವರ್ಷದಿಂದ? ಈಗ ಒಂದು 2 ವರ್ಷ ಆಯ್ತು ಗುರುಜಿ. ಓಕೆ, ನಿಮ್ಮ ತಂದೆ ತಾಯಿ? ತಂದೆ ತಾಯಿ ಇಲ್ಲ ಗುರುಜಿ, ಅವ್ರು ತೀರ್ಕೊಂಡಿದ್ದಾರೆ. ಫಸ್ಟ್ ಹೋಗಿದ್ದು ಯಾರು? ಫಸ್ಟ್ ತಂದೆ ಹೋದ ಗುರುಜಿ, ಆಮೇಲೆ ಅಮ್ಮ. ಓಕೆ, ಅಪ್ಪ ಹೋದ ವಯಸ್ಸೆಷ್ಟು ಅವ್ರಿಗೆ? ಅವರಿಗೆ ಒಂದು 73-75 ಇರ್ಬೇಕು ಗುರುಜಿ ಅಷ್ಟೇ. ಅಮ್ಮನಿಗೆ? ಅಮ್ಮನಿಗೆ ಹೌದು ಅಷ್ಟೇ ಗುರುಜಿ. ಓಕೆ, ನಿಮ್ಮ ತಾಯಿಯ
ತಂದೆ ತಾಯಿ ನೋಡಿದ್ರಾ ನೀವು? ತಂದೆ ತಾಯಿ ನೋಡಿದ್ದೀನಿ ಗುರುಜಿ, ನಾನು ಅವರು ನಮ್ಮ ಹೆಣ್ಣಜ್ಜಿ ಅಂತೀವಿ ಅವ್ರಿಗೆ. ಇದಾರಾ ಇಲ್ವಾ? ಇಲ್ಲ ಗುರುಜಿ, ಅವರೆಲ್ಲ ಅಲ್ಲಿ ಅವರು ನಾನು ಚಿಕ್ಕವನಿದ್ದಾಗ ತಿರ್ಕೊಂಡಿದ್ದಾರೆ ಅವರು ಕೂಡ. ಅವ್ರು ಫಸ್ಟ್ ಹೋಗಿದ್ದು ಯಾರು? ಅದರಲ್ಲಿ ಫಸ್ಟ್ ಹೋಗಿದ್ದು ಅಂದ್ರೆ ಅಜ್ಜ ಹೋಗಿದ್ರು ಗುರುಜಿ, ಅಜ್ಜ, ಆಮೇಲೆ ಅಜ್ಜಿ ಹೋಗಿದ್ದು. ಓಕೆ. ನಿಮಗೆ ಸೋದರ ಮಾವ? ಸೋದರ ಮಾವನವರು ಇಲ್ಲ ಗುರುಜಿ, ಮೊದಲು ಇದ್ರು ಅವರು, ಯಾರು ಇಲ್ಲ ಗುರುಜಿ ಇವಾಗ. ಎಷ್ಟು ಜನ ಇದ್ರು? ಅವರು ಒಂದು 4 ಜನ ಇದ್ರು ಗುರುಜಿ. 4 ಜನದ ಜೀವನ ಕೊನೆ ಪಕ್ಷ ನೀವು ಗಮನಿಸಿದ್ರ ಹೇಗಿದ್ರು ನಮ್ಮ ಸೋದರ ಮಾವಂದಿರಂತ? ಬಹಳ ಗಮನಿಸಿಲ್ಲ ಗುರುಜಿ, ಬಟ್ ಒಬ್ರನ್ನಂತೂ ಕಾಂಟ್ಯಾಕ್ಟ್ ಬಹಳ ಇತ್ತು. ಅವ್ರು ಪರವಾಗಿಲ್ಲ, ಚೆನ್ನಾಗಿದ್ರು. ಅಲ್ಲ, ಕಾಂಟ್ಯಾಕ್ಟ್ ಕೇಳ್ತಾ ಇಲ್ಲ ನಾನು, ಅವ್ರ ಜೀವನ ಶೈಲಿ ಚೆನ್ನಾಗಿತ್ತು, ನೆಮ್ಮದಿಯಾಗಿದ್ರು ಅಂತ ಅನ್ಸುತ್ತಾ ಅಂತ. ಅದರಲ್ಲಿ 2 ಕುಟುಂಬ ಸ್ವಲ್ಪ ಸಾರಣ ಇದ್ದು ಗುರುಜಿ. 2 ಕುಟುಂಬ ಸ್ವಲ್ಪ ಪರವಾಗಿಲ್ಲ, ಅವರು ಹೊಲ್ಮನಿ ಮಾಡ್ಕೊಂಡಿದ್ರು ಚೆನ್ನಾಗಿ ಅಷ್ಟೇ. ಓಕೆ. ನಿಮಗೆ ಬೆಳಗ್ಗೆ ಹೇಳಬೇಕಾದ್ರೆ ಮೈ ನೋವು ಬರುತ್ತಾ, ಮೈ ತೂಕ ಇರುತ್ತಾ? ಮೈ ನೋವು ಏನು ಸ್ವಲ್ಪ ಮೈ ನೋವಿರುತ್ತೆ ಗುರು, ಜೊತೆ ತೂಕ ಏನಿರಲ್ಲ. ಅಲ್ಲಲ್ಲ, ಸ್ವಲ್ಪ ಮಲ್ಕೋಬೇಕಿತ್ತು ಅಂತ. ಅಂದ್ರೆ ಬೆಳಗ್ಗೆ ಇಲ್ಲ ಗುರುಜಿ, ಆ ಥರ ಏನಿರಲ್ಲ. ಹೇಳ್ಬೇಕಂದ್ರೆ ಬೇಗ ಹೇಳ್ತೀನಿ ಗುರುಜಿ ನಾನು. ಅಲ್ಲ, ಬೇಜಾರ ಕೋಪನ ಯಾವ್ದಲ್ಲ, ಎರಡರಲ್ಲಿ ಯಾವುದು? ಯಾವ್ದು ಇರಲ್ಲ ಗುರುಜಿ, ನನಗೆ ಹಂಗೇನಿಲ್ಲ. ನಾನು ಹೇಳ್ತೀನಿ, ಬೇಗ ಹೇಳ್ತೀನಿ. ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಲ್ಲ ಗುರುಜಿ. ಈಗ ಅದು ನಿಮ್ಗೆ ಇರೋದೀಗ ಅದೊಂದೇ ಪ್ರಾಬ್ಲಮ್ಗೆ ಕರೆ ಮಾಡಿದ್ರಾ? ಇಲ್ಲ ಗುರುಜಿ, ಹಾಗೇನಿಲ್ಲ. ನಾವು ಮೊದಲು ಈಗ ಕೊಪ್ಪಳದಲ್ಲಿ ಇದೀವಿ ಗುರುಜಿ. ಈಗ ಒಂದು 5 ವರ್ಷ ಆದ ಗುರುಜಿ ನಾವು ಇಲ್ಲಿಗೆ ಬಂದು. ಸ್ವಂತ ಮನೆ ಇದು. ಓಕೆ. ಮೊದಲು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಗುರುಜಿ, ಅಲ್ಲಿ ಹುಲಿಗಿ ಹತ್ರ, ಹುಲಿಗಮ್ಮ ಅಂತ ಹೇಳಿ, ಅಲ್ಲಿ ಹತ್ರ ಊರ ಹತ್ರ ಕೆಲಸ ಮಾಡ್ತಾ ಇದ್ದೆ ನಾನು. ಅಲ್ಲೇ 20 ವರ್ಷ ಇದ್ದೆ, ಅಲ್ಲೇ ಮನೆ ಮಾಡ್ತಿದ್ವಿ. ಬಟ್ ಇಲ್ಲಿ ನಮ್ಮ ಸ್ವಂತ ಮನೆಗೆ ಬಂದು ಈಗ 5 ವರ್ಷ ಆಯ್ತು ಗುರುಜಿ. ಹೇಗನ್ಸಿದೆ? ಹಾಗಾಗಿ ಸ್ವಲ್ಪ 5 ವರ್ಷದಲ್ಲಿ ಮನೆಗೆ ಬಂದ್ರಿ, ಹೇಗನ್ಸಿದೆ ಮನೆ? ಅದು ನಮ್ಗೆ ಎಲ್ಲರಿಗೂ ಯಾಕೋ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಏನೋ ಅನಿಸ್ತಾ ಇದೆ ಗುರುಜಿ. ಹಂಗೆ ಯೋಚನೆ ಮಾಡ್ಕೊಂಡಿದ್ದೀರಾ? ಹಂಗೆ ಯೋಚನೆ ಮಾಡಿದ್ವಿ ಗುರುಜಿ, ಇಲ್ಲಿ ಬಂದ ಮೇಲೆ ಹಂಗ ಆಗ್ತಾ ಇದೆ ಏನೋ ಅಂತ ನಮ್ಗೆ ಅನಿಸ್ತಾ ಇದೆ ಗುರುಜಿ. ಯಾವ ಊರು ನಿಮ್ದು? ಕೊಪ್ಪಳ ಗುರುಜಿ. ಕೊಪ್ಪಳ, ಓಕೆ. ಹಾ ಗುರುಜಿ. ಸೊ ಕಾಂಪೌಂಡ್ ಇದೆಯಾ ಮನೆಗೆ? ಕಾಂಪೌಂಡ್ ಇದೆ ಗುರುಜಿ. ಸುತ್ತ? ಸುತ್ತ ಕಾಂಪೌಂಡ್ ಇದೆ ಗುರುಜಿ. ಮುಂದ್ಗಡೆ ಇಲ್ಲ ಗುರುಜಿ, ಇದು ಮುಂದೆ ರೋಡ್ ಇದೆ ಗುರುಜಿ, ಹಾಗೆ ಬಿಟ್ಕೊಂಡ್ಬಿಟ್ಟಿದೀವಿ. ಯಾವ್ದು ರೋಡ್ ಅದು? ಅದು ಪೂರ್ವಕ್ಕೆ ರೋಡ್ ಇದೆ ಗುರುಜಿ. ಪೂರ್ವಕ್ಕೆ ರಸ್ತೆ? ಗುರುಜಿ. ಮೆಟ್ಲು? ಮೆಟ್ಲು ಇದಾವೆ ಗುರುಜಿ. ಅಂದ್ರೆ ನಾವು ಮೇನ್ ಇಳಿದ್ಬಿಟ್ಟು ಮೆಟ್ಲು ಇಳಿದ ರೋಡಿಗೆ ಬರ್ತೀವಿ ಗುರುಜಿ. ಯಾವ ಕಡೆಗೆ ಮೆಟ್ಲಿರೋದು? ಪೂರ್ವಕ್ಕೆ ಇದೆ ಗುರುಜಿ. ಪೂರ್ವಕ್ಕೆ ಅಲ್ಲ, ಬಾತ್ರೂಮ್ ಕಡೆಗ ಇದೆಯಾ ಅಥವಾ ಬೆಡ್ರೂಮ್ ಕಡೆ ಇದೆಯಾ ಅಂತ, ಅಥವಾ ಅಡಿಗೆ ಮನೆ ಕಡೆ ಇದೆಯಾ? ಅಡಿಗೆ ಮನೆ ಕಡೆ ಸ್ಟೆಪ್ಗಳು ಬರ್ತಾ ಗುರುಜಿ. ಅಡಿಗೆ ಮನೆ ಕಡೆ ಇದೆ? ಗುರುಜಿ. ಅದ್ರ ಕೆಳಗಡೆ ಟಾಯ್ಲೆಟ್ ಮಾಡಿದಿರಾ? ಇಲ್ಲ ಗುರುಜಿ, ಅಲ್ಲಿ ಮುಂದ್ಗಡೆ ಟಾಯ್ಲೆಟ್ ಇಲ್ಲ ಗುರುಜಿ. ಇನ್ನೆಲ್ಲಿ ಮಾಡಿದ್ರಿ? ಇನ್ನೆಲ್ಲಿ ಮಾಡಿದಿರಾ? ಉತ್ತರ ಮತ್ತು ಪಶ್ಚಿಮ ಮೂಲಿ ಗುರುಜಿ ಟಾಯ್ಲೆಟ್. ಉತ್ತರ ಪಶ್ಚಿಮ, ಉತ್ತರ ವಾಯುದಲ್ಲಿ ಮಾಡಿದಿರಾ? ಗುರುಜಿ. ದಿನ ಮಾತ್ರ ತಿನ್ನೋರು ಯಾರು? ದಿನ ಅಂದ್ರೆ ನಾನು ಒಬ್ಬನೇ ಗುರುಜಿ. ಅನಿಲ್ ಕುಮಾರ್ ಏನೋ ಹೇಳ್ತಾ ಇದಾರೆ? ಇಲ್ಲ, ಅನಿಲ್ ಕುಮಾರ್ ಅಂತ ನಮ್ಮ ಮಳೆ ಒಬ್ಬನಾಗಂದ್ರೆ ಗುರುಜಿ ಮನೆಯಲ್ಲಿ. ಅವನೊಬ್ಬನೇ ತಿಂತಿದ್ದಾನೆ. ಅವ್ನ್ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು. ಸಾಕು, ಕೇಳಿಸ್ಕೊಳ್ಳಿ. ಲೈನ್ ಸಿಕ್ಕಿದ್ ಗುರುಜಿ, ಮಾತಾಡಿದ್ವಿ ಮನೆ ನಿಮ್ ಜೊತೆಗೆ. ಅವ್ನು ಮಾತಾಡಿದೆ ನಿಮ್ ಜೊತೆಗೆ. ಕೇಳಿಸ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ಏನಕ್ಕೆ ಕೇಳಿದೆ ನಾನು? ಇವತ್ತು ನಾವು ಮಾತಾಡಿದ್ದೇನು, ಕುಟುಂಬದ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ ನಿಮ್ಮ ಸ್ಟೋರಿ ಪೂರ್ತಿ ಅಲ್ಲಿ ಸಿಕ್ಕತ್ತೆ ಅಂತ ಇವತ್ತು ನಾನು ಮಾತಾಡಿದ್ದೆ, ಹೌದಲ್ಲ? ಈಗ ಅದಕ್ಕೆ ಇಷ್ಟೊಂದು ಡೀಟೇಲ್ಸ್ ಕೇಳಿದ್ದು ನಾನು. ಈಗ ಇವರಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನನಗೆ ಯಾಕೆ ಈ ಸಮಸ್ಯೆ ಬಂತು ಅಂತಕ್ಕಂತಹ ಒಂದು ವಿಚಾರಕ್ಕೆ ಪೂರ್ಣವಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಗ್ರಂಥಿಗಳು ಅಂತ ಏನಿದೆ, ರಕ್ತ ಚಲನೆ ಆಗ್ತಕ್ಕಂತಹದ್ದೇನಿದೆ, ಅದು ಇವರಿಗೆ ಸ್ಥಗಿತವಾದ ರೀತಿಯಲ್ಲಿ ಚಲನೆ ಅಷ್ಟರ ಮಟ್ಟಕ್ಕೆ ಸೂಕ್ತವಾಗಿ ಇಲ್ಲ. ಕಾರಣ ರೋಹಿಣಿ ನಕ್ಷತ್ರ. ಇದೇನು ಅಂದರೆ ಮಾನಸಿಕ ರೋಗಿ ಅಂತ ಈ ನಕ್ಷತ್ರಕ್ಕೆ ಹೆಸರೇನು? ಮಾನಸಿಕ ರೋಗಿ, ಸೈಕೋ ಪೇಷಂಟ್ 100%, ನೋ ಡೌಟ್. ನೀವೇನೇ ತಂದು ಕೊಡಿ, ನೀವೆಂಥ ಸುರಸುಂದರಿಯಾಗಿ ಹೆಂಡತಿ ಕಟ್ಕೊಂಡಿರಿ, ನೀವು ಯಾವ ಜಾಗಕ್ಕೆ ಹೋಗಿ ತೃಪ್ತಿ ಇಲ್ಲ, ಏನೋ ಬೈಕೆ, ಏನೋ ಬೇಜಾರು, ಇದಕ್ಕಿಂತ ಡಿಫ್ರೆಂಟ್ ಆಗಿರಬೇಕಿತ್ತಲ್ಲ. ಸೊ ನೆವರ್ ಎಂಡ್ ಇವರ ಆಸೆಗೆ ಏನು ಆಸೆ ಅಂದರೆ ಮಾಡಿದಿರೋದೆಲ್ಲ ಆಸೆ ಪಡ್ತಾರೆ ಅಂತಲ್ಲ. ಸೊ ಮನುಷ್ಯ ಅಂದರೆ ಹಿಂಗೆ ಇರಬೇಕಲ್ವಾ ಅಂತ ಒಂದು ಸ್ಕೆಚ್ ಹಾಕೋತಾರೆ, ಬಟ್ ಸಿಕ್ಕಲ್ಲ. ಯಾಕೆ ಅಂದರೆ ಇವ್ರ ಅಮ್ಮ ಕೂಡ ಅದನ್ನೇ ಅನುಭವಿಸಿದ್ದಾರೆ. ಇವರ ಅಪ್ಪನ ಮನೆ ಪ್ಲಸ್ ಇವರ ಅಮ್ಮನ ಮನೆ ಎರಡೂ ಕೂಡ ಕಂಪ್ಲೀಟ್ ಬ್ಲೈಂಡಾಗೇ ಇದೆ, ಏನು ಅರ್ಥ ಇಲ್ಲದೆ ಬಂದಿರುವಂಥ ಜೀವನ. ಆ ಕಾರಣದಿಂದಾಗಿ ಈ ಅಪ್ಪ ರೋಹಿಣಿ ನಕ್ಷತ್ರದಲ್ಲಿ ಬಂದರು.
ಇವ್ರು ಹಂಗೆ ಇಳ್ಕೊಂಡು ಅಲ್ಲಿ ಇಲ್ಲಿ ಇದ್ದರೆ ಚೆನ್ನಾಗಿತ್ತು. ಮನೆ ಕಟ್ಟಲಿಲ್ಲ ಅಂದರೆ ಇವರಿಗೆ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಈ ಮನೆ ಕಟ್ಟಿ ಮನೆಗೆ ಬಂದರೂ ರೋಗ ಶುರುವಾಯಿತು. ಈಗ ಪ್ರತಿದಿನ ಮಾತ್ರೆ ತಿನ್ನೋದಕ್ಕೆ ಮೂಲ ಕಾರಣ ಏನು ಅಂದರೆ ಇವ್ರ ಮನೆ ಮೆಟ್ಲು, ಸ್ಟೇರ್ ಕೇಸು. ಅಂದರೆ ಇಂಜಿನಿಯರ್ ಹೇಳಿದ್ರು ತಪ್ಪೆ, ಪುರೋಹಿತ ಹೇಳ್ಕೊಟ್ರು ತಪ್ಪೆ, ಇವರೇ ಪ್ಲ್ಯಾನ್ ಮಾಡಿಕೊಂಡ್ರು ತಪ್ಪೆ. ಯಾಕೆಂದರೆ ಇವರಿಗೆ ಒಳ್ಳೆ ಮನೆ ಕಟ್ಟಬಾರ್ದು ಅಂತ ತಪ್ಪು ಮಾಹಿತಿ ಕೊಡೋರು ಸಿಗ್ತಾರೆ. ಅದಕ್ಕೆ ಹೇಳೋದು, ಮದುವೆ ಮಾಡ್ಸೋಕ್ಕೆ, ಮನೆ ಕಟ್ಸೋಕ್ಕೆ ಒಳ್ಳೆ ಪುರೋಹಿತರು ಸಿಗ್ತಾರಾ ಅಂತ ಹುಡುಕ್ತಾರಲ್ಲ, ಸಿಕ್ಕಲ್ಲ. ನನ್ನನ್ನು ಕರ್ಕೊಂಡೋದ್ರು ನಾನು ಮಾಡಲ್ಲ. ಯಾಕೆಂದ್ರೆ ಅಲ್ಲೇನೋ ಒಂದು ತಪ್ಪು ಅನಿಸ್ಬಿಡುತ್ತೆ, ಅಥವಾ ನನಗೆ ಜ್ಞಾಪಕ ಬರಲ್ಲ, ತಪ್ಪಾಗ್ಬಿಡುತ್ತೆ. ಈ ಥರ ಸಮಸ್ಯೆಗಳು ಬೇಕಾದಷ್ಟು ನಡೆಯುತ್ತೆ ಜೀವನದಲ್ಲಿ. ಅವ್ರಿಗೆ ಕಳೆದು ಬಂದಿದ್ದರೆ ನನಗೆ ಮೈಂಡ್ ಓಪನ್ ಆಗುತ್ತೆ, ಇದು ಮಾಡಿಸ್ಬೇಕು ಅಂತ. ಅವ್ರಿಗೆ ಕಳೆದು ಬಂದಿಲ್ಲ, ನನ್ನ ಹಿಂದಕ್ಕೆ ಹಾಕ್ಬಿಡುತ್ತೆ, ಮರ್ತುಬಿಟ್ಟು ಹೋಗ್ತೀನಿ ನಾನು. ಇದು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲವೂ ತಿಳ್ಕೊಂಡು ಎಲ್ಲರೂ ಚೆನ್ನಾಗಿ ಸರ್ವೋತ್ತಮರಾಗಿರ್ತಾರೆ ಅನ್ನೋ ಪ್ರಶ್ನೆ ಬರಲ್ಲ. ಅವ್ರ ಕರ್ಮಗಳು ಕಳೆಯದಿದ್ದಾಗ ನಾವು ಹೇಳೋರು ಕೂಡ ವೀಕ್ ಆಗಿರ್ತೀವಿ. ಆ ಕಾರಣದಿಂದಾಗಿ ರೋಹಿಣಿ ನಕ್ಷತ್ರ ಅಂತಕ್ಕಂಥದ್ದು ಮನೋರೋಗಕ್ಕೆ ಸಂಬಂಧಪಟ್ಟಂತಹ ನಿಖರವಾಗಿ ನೇರವಾಗಿ ಹೇಳ್ಬೋದು. ಅದರಲ್ಲೂ ಹೆಣ್ಣಾದರೆ ರೋಹಿಣಿಯಲ್ಲಿ ಅವಳ ಜೀವನ ಕಂಪ್ಲೀಟ್ ಏನೇನಿಗೂ ಕೇಳಬೇಡಿ. ದೇಹ ಹೆಚ್ಚು ಕಮ್ಮಿ 60 ಭಾಗ ವೀಕಲ್ಲಿರುತ್ತೆ ರೋಹಿಣಿ ನಕ್ಷತ್ರದಲ್ಲಿ. ಅದಕ್ಕೆ ದಾಂಪತ್ಯದ ಕ್ವಾಲಿಟಿ ಕೊಡಲ್ಲ. ರೋಹಿಣಿ ನಕ್ಷತ್ರಕ್ಕೆ ದಾಂಪತ್ಯದ ಕ್ವಾಲಿಟಿ ಕೊಡಲ್ಲ. ಖುಷಿಯಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ ಸಾಧ್ಯ ಇಲ್ಲ. ನಿಮಗೆ ಅರ್ಥ ಆಯ್ತಾ? ನಾನು ಹೇಳಿದ್ದು ಕೇಳಿಸ್ಕೊಂಡ್ರೆ ಹೇಗೆ? ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಗ್ತಾ ಇದೆ ಗುರುಜಿ, ಅರ್ಥ ಆಯ್ತು. ಯಾಕೆಂದರೆ ನೀವು ಮನೆ ಕಟ್ಟಕ್ಕೆ ಮುಂಚೆ ಇದ್ದಂತಹ ವ್ಯವಹಾರ ವಹಿವಾಟಿಗೂ ಮನೆಗೆ ಬಂದ ಮೇಲೆ ಇರ್ತಕ್ಕಂಥ ವಹಿವಾಟಿಗೂ ಸ್ವಲ್ಪ ಯೋಚನೆ ಮಾಡಿ. ಎರಡನೇ ವಿಷಯ, ನೀವು ಯಾವುದನ್ನೇ ಆಗಲಿ ನಂಬಿಕೆ ಇಟ್ಟುಕೊಂಡು ಮನುಷ್ಯ ಬದುಕಲಿಕ್ಕೆ ಇದೆಲ್ಲ ಬೇಕಾಗತ್ತೆ, ತಿಳ್ಕೊಳ್ಳೋಂಥ ವಿಚಾರ ಇದೆ ಅಂತ ಯಾಕೆ ತೀರ್ಮಾನ ಮಾಡಿ ತಿಳ್ಕೊಳ್ಳಲಿಲ್ಲ? ಸುಮ್ಮನೆ ಏನೋ ಬದುಕಬೇಕು ಅಂತ ಬದುಕಿದ್ರೆ ಹೇಗಾಗತ್ತೆ ಇದು? ಹಾಂ, ಇಲ್ಲ. ನೀವು ಊಟ ಮಾಡ್ತಕ್ಕಂತಹ ಸಿಸ್ಟಮ್ ಚೆನ್ನಾಗಿದೆಯಾ ನಿಮ್ಮದು? ಊಟ ಮಾಡೋದು ಇದೆ ಗುರುಜಿ, ಮಾಡ್ತಾ ಇದ್ದೆ, ಕರೆಕ್ಟ್ ಟೈಮಿಂಗ್ ಮಾಡ್ತಾ ಇದ್ದೆ ಗುರುಜಿ. ನಾನು ಒಂದು ನಿಮಿಷ, ಕರೆಕ್ಟ್ ಟೈಮ್ ಮಾಡೋದು ಮುಖ್ಯ ಅಲ್ಲ. ನೀವು ಊಟ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸ್ವಲ್ಪ ಗಮನಿಸಿ. ಮನಸ್ಥಿತಿ ಗುರುಜಿ, ಊಟ ಮಾಡುವಾಗ ನಿಮ್ಮ ಮನಸ್ಥಿತಿ ಯಾವ ಕಾರಣಕ್ಕೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬರದೇ ಇರತಕ್ಕಂಥದ್ದೆಲ್ಲ ನೆನಪು ಬರುತ್ತೆ. ಸರಿ ಇದೆ ಗುರುಜಿ, ಸರಿ ಇದೆ ಮಾತಾಡೋದು. ಆದ ಕಾರಣದಿಂದಾಗೆ ನಿಮಗೆ ಕಾಲಿಗೆ ಸಮಸ್ಯೆ ಕಾಣ್ತಾ ಇರೋದು. ಅದಕ್ಕೆ ಟ್ಯಾಬ್ಲೆಟ್ ಜೀವಮಾನೆಲ್ಲ ತಿನ್ನಬೇಕಷ್ಟೇ, ಅದು ರಿಪೇರಿ ಆಗಲ್ಲ. ರಿಪೇರಿ ಆಗಬೇಕಾ? ಜೀವನ ಎಲ್ಲ ಟ್ಯಾಬ್ಲೆಟ್ ತಿನ್ಬೇಕಾ? ಬೇಡ್ರಿ ಗುರುಜಿ, ನಮಗೆ ಜೀವನ ಪೂರಂತ ಟ್ಯಾಬ್ಲೆಟ್ ಬೇಡ. ಹಂಗಾಗಿ ನಮಗೊಂದು ಏನಾರ ಪರಿಹಾರ ಮಾಡಿಕೊಡಿ ಗುರುಜಿ. ಮನುಷ್ಯನಿಗೆ ಯಾವ ಕಾರಣಕ್ಕೂ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಯಾವುದೇ ಮೆಡಿಸಿನ್ ಬೇಡ. ಆದರೂ ಭಗವಂತ ಕೊಟ್ಟಿರೋದನ್ನು ನಾವು ಏನೆಲ್ಲ ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ. ಅನುಭವಿಸಬಾರ್ದು ಅಂದರೆ ನಿಮ್ಮ ಮನೆಯ ಚಿತ್ರಣವನ್ನು ಪ್ಲ್ಯಾನ್ ತೊಗೊಂಡು, ನಿಮ್ಮ ರೋಹಿಣಿ ನಕ್ಷತ್ರಕ್ಕೆ ಮೂಲ ಕಾರಣ ಏನು, ನಾನು ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನು ಯೋಚನೆ ಮಾಡಬೇಡಿ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಯೋಚನೆ ಮಾಡೋದನ್ನು ಬಿಡಿ. ರಾಮನಗೌಡ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮನಗೌಡ ಅವ್ರಿಗೆ. ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಕ್ಷತ್ರ ತಿಳಿಸ್ತೀರಾ? ಪೂರ್ವ ಪಾಲ್ಗುಣಿ ನಕ್ಷತ್ರ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಹರಿವಾಮ್ ಗುರುಜಿ. ನಾರಾಯಣ ಹೇಳಿ, ಎಷ್ಟು ವಯಸ್ಸು? ಯಾರು ಪೂರ್ವ ಪಾಲ್ಗುಣಿ? 13 ವರ್ಷ ರೀ. ಒಟ್ಟ ನಮಗ ಮಾತು ಕೇಳವಲ್ಲ, ಎಲ್ಲ ಆರೋಗ್ಯರಿಗೆಲ್ಲ ಹೇಳಿದ್ರಿ. ಕ್ರಿಕೆಟ್ ಆಡ್ತೀನಿ, ಅದಾಡ್ತೀನಿ, ಇದಾಡ್ತೀನಿ ಅಂತ ಒಟ್ಟು ಬೇಸರ ಕೊಟ್ಬಿಟ್ಟದು. ಅದಕ್ಕೆ ಏನಿತ್ತು ಪ್ರಾಬ್ಲಮ್ ಅಂತ ಕೇಳ್ಬೇಕಂತ ಮಾಡಿದ್ರಿ. ಕೇಳೋದಿಲ್ಲ, ಮಾತು ಕೇಳೋದಿಲ್ಲ. 13 ವರ್ಷ ಅಂದ್ರೆ ಮಾತು ಕೇಳ್ತಾ ಇಲ್ಲ ಅಂತ ನಿಮ್ ಕಂಪ್ಲೇಂಟು? ಹೌದ್ರಿ, ಮಾತು ಕೇಳೋದಿಲ್ರಿ. ತನಿಗೆ ಏನ್ ಬೇಕೋ ಅದೇ ಮಾಡ್ತಾನೆ ರೈಟಿಂಗ್. ಈಗ ನೀವೇನು ಅನ್ಕೊಂಡಿದ್ದೀರಾ? ಏನು ಕಾರಣ ಇರ್ಬೋದು ಅನ್ಕೊಂಡಿದ್ದೀರಾ? ಅವ್ನು ಹುಟ್ಟದ್ದೇ ಸರಿ ಇಲ್ಲ ಅಂತ, ನಾನು ಪಡ್ಕೊಂಡಿದ್ದು ಸರಿ ಇಲ್ಲ ಅಂತ ಯಾವ ತೀರ್ಮಾನ ಕೊಡ್ತೀರಾ? ಈ ಭಾಳ ದಿನ ಮಕ್ಕಳ ಇದ್ರಲ್ರಿ, ಹಂಗೆ ಬಿಟ್ಬಿಟ್ಟಿವಿ. ಅದನ್ನ ಸ್ವಲ್ಪ ಹಿಂಗಾಗಿ ಅದಕ್ಕೆ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಅಂತ. ಈಗಿನ ಮಕ್ಕಳೇ ಹಂಗೆ ಅಂತ ಬಿಟ್ಟುಬಿಟ್ಟಿದ್ದಾರೆ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ 24 ವರ್ಷದ್ರಿ. 24 ವರ್ಷದ್ದು. ಓಕೆ, ನೀವೇನು ಕೆಲಸ ಮಾಡ್ತೀರಾ? ನಾವು ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡ್ತೀವಿ ಸರ್. ಓಕೆ, ರಾತ್ರಿ ಊಟ ಎಷ್ಟೊತ್ತಿಗೆ? ರಾತ್ರಿ 8:30 9 ಕರೆಕ್ಟ್. 8:30 9. ಮಲಗೋದು? ಮಲಗೋದು 10 ಗಂಟೆ, 10 ಗಂಟೆ. ಪಕ್ಕನ ಇದು ಅದು ವ್ಯತ್ಯಾಸ ಆಗುತ್ತಾ ಟೈಮು? ಏನಿಲ್ಲ, 10 ಗಂಟೆ ಕರೆಕ್ಟ್. ಮೊದಲಿಂದನೂ ಕೂಡ ಇದೇ ಅಭ್ಯಾಸ ನಿಮಗೆ? ಮೊದಲೇ ಬೆಳಗ್ಗೆ 5 ಗಂಟೆಗೆ ಎದ್ದು ಬಿಡ್ತೀವಿ. ನೀವೇ ಹೇಳ್ತೀರಾ? ಅಲಾರಾಮ್ ಕೊಡ್ಬೇಕಾ? ಇಲ್ಲ, ನಾವೇ ಹೇಳ್ತೀವಿ. ನಾವೇ ಯಾರು ಹೇಳ್ತೀವಿ, ನಾವೇ ಹೇಳೋದು. ಓಕೆ, ಈಗ ನಿಮ್ಮ ಜೀವನದಲ್ಲಿ ನಾನು ನೆಮ್ಮದಿಯಾಗಿ ಖುಷಿಯಾಗಿ ಜೀವನ ಕಳೆದಿದ್ದೀನಿ ಅನ್ಸುತ್ತಾ? ಬದುಕಬೇಕು, ಹೆಂಗೋ ಇರಬೇಕಲ್ಲ ಅಂತ ಬದುಕ್ತಾ ಇದ್ದೀರಾ?
ಇಲ್ಲ ರೀ ಕಿಮ್ಮು ಚಲೋ ಐತ್ರಿ ಎಲ್ಲ ಕರೆಕ್ಟ್ ಐತ್ರಿ ಹುಡುಗನ ಸಲುವಾಗಿ ಪ್ರಾಬ್ಲಮ್ ಅದ ಹುಡುಗಿ ಚಲೋ ಅಲ್ರಿ ಹುಡುಗಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಹುಡುಗ ಎಲ್ಲಿಂದ ಬಂದಿದ್ದು ನಿಮ್ಮಿಂದಾನೆ ಬಂದಿದ್ದು? ಹೌದು ಸರ್ ನೀವು ತಿಂದಿರೋ ರಾತ್ರಿ ಊಟ ತಗೊಂಡ್ಬಿಟ್ಟು ಮಂಡು ಮಗ ಊಟದ ಅಂದರೆ ನೀವು ತಿಂದಿದ್ದೆ ರಾತ್ರಿ ಊಟ ಮಂಡದ ಇನ್ನೇನು ಊಟತಾನೆ? ಹಾಂ, ನಿಮ್ಗೆ ಯಾರು ಟ್ಯೂಷನ್ ಕೊಟ್ಟಿದ್ರಾ ಮದುವೆ ಮಾಡ್ಕೊಳ್ಳುವಾಗ ಈ ಥರ ಟೈಮ್ಗೆ ಊಟ ಮಾಡಬೇಕು ಇಷ್ಟೊತ್ತಿಗೆ ಮಲಗಬೇಕು ಅಂತ ಯಾರು ಹೇಳ್ಕೊಟ್ಟಿದ್ರಾ? ಇಲ್ಲ ರೀ ಅದಕ್ಕೆ ಇವಾಗ ನಿಮ್ಮ ಮಗ ನಿಮ್ಮ ಮೇಲೆ ತಿರುಗಿ ಬೀಳ್ತಾನೆ, ಮನೆನೂ ಬಿಡ್ತಾನೆ, ನೀವು ಜಾಸ್ತಿ ರೋಪ್ ಮಾಡಿದ್ರೆ ನಾನು ಮನೇಲೇ ಇರಲ್ಲ ಅಂತ ಹೇಳ್ತಾನೆ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ರೋಡಲ್ಲಿ ನಿಲ್ಲಿಸ್ತಾನೆ, ಅವಮಾನ ಮಾಡ್ತಾನೆ, ಟಾರ್ಚರ್ ಕೊಡ್ತಾನೆ. ಹೌದ್ರಿ ಯಾರು ತಪ್ಪು ಇವಾಗ? ಮತ್ತೆ ನಮ್ದೇ ತಪ್ಪ್ರಿ ಮತ್ತೆ ಅಲ್ಲ ನಿಮ್ಮದೇ ತಪ್ಪು ಅಂತ ಹೇಳ್ಬೇಕಲ್ಲಿ. ಒಂದು ನಿಮಿಷ ಕೇಳಿಸ್ಕೊಡಿ, ಇನ್ನೂ ಮುಗ್ದಿಲ್ಲ ಪಿಕ್ಚರು. ಆಮೇಲೆ ಎರಡನೇದು ನಿಮ್ಮ ಸೋಮಾರಿತನ ಎಷ್ಟರ ಮಟ್ಟಿಗಿದೆ ಅಂದರೆ, ಸೋಮಾರಿತನ ಇದೆ ಅಂತೀರಾ ಇಲ್ಲ ನನ್ನ ಸೋಮಾರಿತನ ಇಲ್ಲ ಅಂತೀರಾ? ನಮ್ಮ ಹತ್ರ ಇಲ್ರಿ ಆ ಹುಡುಗನ ಹತ್ರ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನೀವು ಹೇಳ್ಕೋಬೋದು ಅಷ್ಟೇ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಮಗು ಹುಟ್ಟಿದ್ರೆ ಆ ಮಗುವಿನ ನಕ್ಷತ್ರ ಏನು, ಆ ಮಗುವಿನಲ್ಲಿ ಉಸಿರಾಟ ಚೆನ್ನಾಗಿದೆಯಾ, ಆ ಮಗು ನೇರ ಕುತ್ಕೊಳ್ಳುತ್ತಾ ಅಂತ ತಿಳ್ಕೊಂಡ್ರ ನೀವು? ಹಾಂ, ಆ ಮಗು ನೇರ ಕುತ್ಕೊಳ್ಳುತ್ತಾ ನೋಡಿದಿರಾ? ನಿಮ್ಮ ಮಗನೇ ಅವನು ನೇರ ಕುತ್ಕೋತಾನ ನೋಡಿ ಅವನು? ಅಲ್ಲ ಒಂದು ನಿಮಿಷ, ನಿಮ್ಮ ಸೋಮಾರಿತನ ಬೇಜವಾಬ್ದಾರಿತನ ಎಷ್ಟರ ಮಟ್ಟಿಗಿದೆ ನೀವೇ ಯೋಚನೆ ಮಾಡಿ. ಕೂತ್ಕೊಂಡು ಮಕ್ಕಳ ಮೇಲೆ ನಿಂದನೆ ಮಾಡೋದು, ಹೆಂಡತಿಗೆ ನಿಂದನೆ ಮಾಡೋದು ಮೊದಲು ಬಿಡಿ. ನಮ್ಮ ಯೋಗ್ಯತೆ ಏನು, ನಮ್ಮ ಅಭ್ಯಾಸಗಳೇನು, ನಮ್ಮ ದುರ್ವ್ಯವಹಾರಗಳೇನು, ನಮ್ಮ ಅಧರ್ಮ ಏನು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಒಳ್ಳೆ ಮಗು ಎಲ್ಲಿಂದ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಬೇಜಾರಾಯ್ತಾ? ಅರ್ಥ ಆಯ್ತಾ? ಮುಂದಕ್ಕೆ ಹೇಳ್ತೀನಿ ತಿಳ್ಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಮುಂದಕ್ಕೂ ತಿಳ್ಕೊಳ್ಳಿ. ನಿಮ್ಮ ಮಗನನ್ನು ಆಲ್ರೆಡಿ ಇವಾಗ ದಾರಿ ತಪ್ಪಿಸುವ ಕೆಲಸವನ್ನು ನೀವು ಮಾಡಿದ್ದೀರಿ. ಮಕ್ಕಳನ್ನು ಭವಿಷ್ಯವನ್ನು ಹಾಳು ಮಾಡಿದ್ದೀರಿ. ಇನ್ನು ಮುಂದಕ್ಕಾದರೂ ಈ ಸೋಮಾರಿತನವನ್ನು ಬಿಟ್ಟು ಈ ನಕ್ಷತ್ರ ನಮ್ಮಪ್ಪ ಅಮ್ಮನ ವಂಶದಲ್ಲಿ, ನಮ್ಮಮ್ಮನ ಅಪ್ಪ ಅಮ್ಮನ ವಂಶದಲ್ಲಿ ಧರ್ಮಕ್ಕೆ ವಿರೋಧವಾಗಿ ಬಂದಿರತಕ್ಕಂಥ ಕರ್ಮದ ಫಲವೇ ಪುರುಪಾಲ್ಗುಣಿ ನಕ್ಷತ್ರ. ಇದನ್ನು ರಿಪೇರಿ ಮಾಡಿಕೊಂಡ್ರೆ ಚಂದ, ಇಲ್ಲ ಅಂದರೆ ಅವನೇ ನಿಮಗೆ ಬದ್ಧ ಶತ್ರುವಾಗಿ ಏನೇನು ಮಾಡಬಾರ್ದು ಏನೇನು ಆಗಬಾರ್ದು ಎಲ್ಲವನ್ನು ತೋರಿಸ್ತಾನೆ ಪಿಕ್ಚರ್. ನಿಮಗೆ ನೋಡ್ಕೊಳ್ಳಿ, ಚಿಕ್ಕ ವಯಸ್ಸಲ್ಲೇ ದೊಡ್ಡದಾಗಿ ತೋರಿಸ್ತಾನೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಬೇಕು. ಓದಿಸೋದಂದೇ ಮುಖ್ಯ ಅಲ್ಲ, ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋದು ಮುಖ್ಯ ಅಲ್ಲ. ನಿಮ್ಮ ಮಕ್ಕಳಿಗೆ ನೀವೇನು ಮಾಡಿದ್ದೀರಾ, ಏನು ತಿಳ್ಕೊಂಡಿದ್ದೀರಾ ಯೋಚನೆ ಮಾಡಿ. ಒಳ್ಳೆಯದಾಗಲಿ, ತಿಳ್ಕೊಳಕ್ಕಾದ್ರು ಪ್ರಯತ್ನ ಮಾಡಿ, ಯೋಚನೆ ಮಾಡೋದನ್ನು ಬಿಡಿ. ರೈಟ್, ಇದೀಗ ರೇಖಾ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ರೇಖಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ಮೇಡಮ್ ನನ್ನ ಬಗ್ಗೆನೇ ನಕ್ಷತ್ರ ತಿಳಿಸ್ತೀರಾ? ತುಲಾ ರಾಶಿ, ರೇಖಾ ರಾಣಿ ನನ್ನ ಹೆಸರು. ಇನ್ನೊಂದ್ಸಲ ಹೇಳಿ ಜೋರಾಗಿ. ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿಮ್ಮ, ನೀವೇನಾ ಸ್ವಾತಿ? ಗುರುಗಳೇ. ಏನು ಓದಿದ್ದೀರಮ್ಮ? ಸೆಕೆಂಡ್ PUC ಗುರುಗಳೇ. ಏನಾಗಬೇಕಿತ್ತಪ್ಪ ಗುರುಗಳೇ? ಆರೋಗ್ಯದ ಬಗ್ಗೆನೇ ಸರಿ ಇಲ್ಲ ಗುರುಗಳೇ. ಏನೋ. ಎಷ್ಟು ವಯಸ್ಸು? 42 ಗುರುಗಳೇ. ಓಕೆ. ಹೊಟ್ಟೆ ನಿಂದೆ ಅಲ್ಲ ತಾನೆ? ಏನು ಗುರುಗಳೇ? ನಿಮ್ಮ ಹೊಟ್ಟೆ ನಿಂದೆ ತಾನೆ? ಹೌದು ಗುರುಗಳೇ. ನಿಮ್ಮ ಹೊಟ್ಟೆ ಬಗ್ಗೆ ತಿಳ್ಕೊಂಡಿದ್ಯಾನಮ್ಮ ನೀನು? ಏನೋ ಅಲ್ಲ, ನಿನ್ನ ಹೊಟ್ಟೆ ಕರೆಕ್ಟಾಗಿದೆ ಅಂತ ಅನಿಸಿದ್ಯಾ ನಿಂಗೆ? ಇಲ್ಲ ಗುರುಗಳೇ. ಮತ್ತು ಯಾವ ಪುರುಷಾರ್ಥಕ್ರಿ? 40 ವರ್ಷ ಆಗಿದೆ, ಇನ್ಯಾವ ಹೊಟ್ಟೆ ಬಗ್ಗೆ ತಿಳ್ಕೊಳ್ಳೋದು? ನಿಮ್ಮದೇ ತಾನೇ ಹೊಟ್ಟೆ? ಹೌದು ಗುರುಗಳೇ. ಯಾಕೆ ಪುರ್ಸತ್ತಿಲ್ವಾ, ಭಯನಾ, ಬೇಜಾರ, ಏನು? ಪುರ್ಸೊತ್ತಿಲ್ಲ ಅಂತ ಅಲ್ಲ ಗುರುಗಳೇ, ಇದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿರಲಿಲ್ಲ ಗುರುಗಳೇ. ಲೈನ್ ಟ್ರೈ ಮಾಡ್ತಿದ್ದೆ, ಇವತ್ತು ಲೈನ್ ಸಿಕ್ಕೈತೆ ಗುರುಗಳೇ. ಟ್ರೈ ಮಾಡಿ ಇಲ್ಲೇ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದೆ, ಬೇರೆ ಕಡೆ ತಿಳ್ಕೊಳಕ್ಕೆ ಆಗಲಿಲ್ಲ. ಏನಿಲ್ಲ ಗುರುಗಳೇ, ಬರ್ತೀನಿ ಗುರುಗಳೇ. ಓಕೆ, ಇರಲಿ. ಈಗ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 26ನೇ ವರ್ಷ ಗುರುಗಳೇ. ಯಾವಾರ ಮದುವೆ ಆದರೆ? ಅಂದ್ರೆ ಬುಧವಾರ ಗುರುವಾರ ಗುರುಗಳೇ. ಕೋಪ ನಿಮಗೆ ಜಾಸ್ತಿನಾ ನಿಮ್ಮ ಯಜಮಾನ್ರಿಗೆ ಜಾಸ್ತಿನಾ? ನನಗೆ ಸ್ವಲ್ಪ ಜಾಸ್ತಿ ಗುರುಗಳೇ. ಯಾಕೆ ಹೇಳಿ ಕೋಪ ಜಾಸ್ತಿ? ನಿಮ್ಗೆ ಅನ್ಸಲ್ವಾ ಕೋಪ ಜಾಸ್ತಿ ಮಾಡ್ಕೋಬಾರ್ದು ಆದರೂ ಬರುತ್ತೆ ಅಂತ ಅನ್ಸಲ್ವಾ? ಬರುತ್ತೆ ಗುರುಗಳೇ. ಅಂದ್ರೆ ನಾನು ಕೆಲಸ ಮಾಡೋವಾಗ ನಾನು ಹಿಂಗ್ ಮಾಡಿದ್ನಲ್ಲ ಮನೇಲಿ, ಹಿಂಗ್ ಅನ್ನಲ್ಲ ಅಂತ ಅನ್ಕೊಳ್ತೀನಿ ಗುರುಗಳೇ. ಆ ಟೈಮಿಗೆ ಮನೇಲಿ ನಂಗೆ ಬಂದೇ ಬಿಡುತ್ತೆ ಗುರುಗಳೇ ಕೋಪ. ಓಕೆ, ಕೋಪ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಸಹಜವಾಗಿ ಮನುಷ್ಯ ಅಂದಮೇಲೆ ಇರುತ್ತೆ ಅಂತ ಅನ್ಕೋತೀವಲ್ಲ, ತಪ್ಪು. ಕೋಪ ಬರಬೇಕೇ ಹೊರತು ಕೋಪನೇ ಜೀವನ ಆಗಬಾರ್ದು. ಹೌದು ಗುರುಗಳೇ. ಅದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ನಗುತ್ತೀನಿ ನಾನು, ಖುಷಿಯಾಗಿರ್ತೀನಿ ಅಂತಕ್ಕಂಥದ್ದು ಗೊತ್ತಾಗಿದೆ ಇಲ್ಲಿವರೆಗೂ ಹೋಗಲಿ ನಿಮಗೆ? ಅನ್ಕೊಳ್ತೀನಿ ಗುರುಗಳೇ, ಆದರೆ ಇದ್ರ ಪರಿಸ್ಥಿತಿಲಿ ಆಗ್ತಾನೆ ಇಲ್ಲ ಗುರುಗಳೇ. ಓಕೆ, ಈಗ ನೀವು ರಾತ್ರಿ ಊಟ ಮಾಡೋದು, ಬೆಳಗ್ಗೆ ಏಳೋದು ಕರೆಕ್ಟ್ ಆಗಿದೆಯಾ?
ಬೆಳಗ್ಗೆ ಹೇಳ್ತೀನಿ ಗುರುಗಳೇ, ರಾತ್ರಿ ಊಟ ಮಾಡೋದು ಸ್ವಲ್ಪ ತಡ ಆಗುತ್ತೆ ಯಾಕೆ? 9:30 ಆಗುತ್ತೆ. ನಮ್ಮ ಮನೆಯವ್ರು ಬರೋದೇ 9 ಗಂಟೆಗೆ. ನೀವು ಬಂದು ಮೊದಲು ನೀವು ಮಾಡಬೇಡಿ, ನಿಮ್ಮ ಮನೆಯವ್ರು ಬಂದಮೇಲೆ ಒಂದು ಸ್ವಲ್ಪ ಮುಂದ್ಗಡೆ ಕುತ್ಕೊಂಡು ಊಟ ಮಾಡಿ, 2 ಊಟ ಮಾಡಿ, ಒಂದನ್ನು ಬೈಟೋ ಮಾಡ್ಕೊಳ್ಳಿ. ಹಾ ಮಾಡ್ತೀರಾ? ಸರಿ ಗುರುಗಳೇ, ಮಾಡ್ತೀನಿ ಗುರುಗಳೇ. ಸೂರ್ಯ ಮುಳುಗದ ಅಂತ ಸಮಯ ಒಂದು 5:30 6 ಗಂಟೆಗೆ ಸ್ವಲ್ಪ ಎಷ್ಟು ಬೇಕು ಒಂದು ಅರ್ಧ ಕಟ್ ಮಾಡ್ಕೊಳ್ಳಿ. ಹಾ ಇನ್ನು ಅರ್ಧ ಊಟನೇ ಯಜಮಾನ್ರ ಮುಂದೆ ಕುತ್ಕೊಂಡು ಖುಷಿಯಾಗಿ ಊಟ ಮಾಡಿ. ಸರಿ ಗುರುಗಳೇ. ಅದು ಹೆಂಗೆ ಅಂದರೆ ನಿಮ್ಮ ಯಜಮಾನ್ರ ಕೈಲಿ ಊಟಕ್ಕೆ ಹಾಕಿಸ್ಕೋಬೇಕು, ನೀವೇ ಹಾಕೊಂಡು ತಿನ್ನೋದಲ್ಲ. ಸರಿ ಗುರುಗಳೇ. ನಿಮ್ಮ ಯಜಮಾನಿಗೆ ನೀವು ಊಟ ಹಾಕಬೇಕು. ನಿಮ್ದು ಊಟ ಆದಮೇಲೆ ತಟ್ಟೆ ತೊಳ್ಕೊಂಡು ನಿಮ್ಮ ಯಜಮಾನ್ರ ಕೈಲಿ ನೀವು ಊಟ ಹಾಕಿಸ್ಕೋಬೇಕು, ಖುಷಿಯಾಗಿ ಊಟ ಮಾಡಬೇಕು. ಹಾ ಗುರುಗಳೇ. ಆದರೆ ಆ ಊಟ ಸುಮ್ಮನೆ ಶಾಸ್ತ್ರಕ್ಕಿರಬೇಕೇ ಹೊತ್ತು ಮತ್ತೆ ಅವ್ರು ರುಚಿಯಾಗಿದೆ ಅಂತ ಜಾಸ್ತಿ ತೊಗೊಂಡ್ರೆ ನಿದ್ದೆ ಬರಲ್ಲ, ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ. ಈ ರಾಮಣ್ಣ ನಿಮ್ಗೆ ತಪ್ಪಲ್ಲ. ಇದು ಮಾಡೋಕ್ಕೆ ನೋಡಿ, ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ರಾತ್ರಿ ಊಟ ಬಿಟ್ಟರೆ ಸಾಕಷ್ಟು ಚೇಂಜ್ ಆಗ್ತೀರಾ. ರಾತ್ರಿ ಊಟಕ್ಕೆ ಗುಡ್ ಬೈ ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಗುರುಜಿ, ಯುಗಾದಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಂದರೆ ಅದು ಭವಿಷ್ಯ ಹೇಳುತ್ತಾ ತಿಳಿಸುತ್ತಾ ಅಂತ ಮುಂದುವರ್ಸೋದಾದ್ರೆ ಏನು ಹೇಳ್ತೀರಿ ಅಂತ. ಇಲ್ಲಿ ಈಗ ಈ ಯಮ್ಮನ ಹತ್ರ ವಿಚಾರ ಮಾತಾಡಿದೆ ನಾನು. ನಗಬೇಕು ಅಂತ ಅನ್ಸುತ್ತೆ, ನಗಕ್ಕಾಗಲ್ಲ. ಈ ಸಾಕಷ್ಟು ಲಕ್ಷಗಟ್ಟಲೆ ಜನಗಳಿಗೆ ಈ ಪ್ರಶ್ನೆ ಇದೆ. ಚೆನ್ನಾಗಿರಬೇಕು ಅನ್ಕೋತೀನಿ, ಹೆಂಗಸರು ಜಾಸ್ತಿ ಹೇಳ್ತಾರೆ ಇದನ್ನು. ಚೆನ್ನಾಗಿರಬೇಕು ನನ್ನ ಗಂಡ ಬಂದ ತಕ್ಷಣ ಚೆನ್ನಾಗಿ ಟ್ರೀಟ್ ಮಾಡಬೇಕು, ಖುಷಿಯಾಗಿ ಗಂಡ ಹೆಂಡತಿ ಇರಬೇಕು ಅಂತ ಅನ್ಕೋತೀನಿ. ಮುಖ ನೋಡಿದ್ರೆ ಆಗಲ್ಲ. ಬತ್ತಿದ್ದಂಗೆ ಮೇಲೆ ಬಿದ್ದುಬಿಡ್ತಾನೆ ನನ್ನ ಗಂಡ. ಇವ್ರು ತೆಗೆದು ಆ ಕಡೆ ಉಲ್ಟಾಯಿಸ್ಬಿಡ್ತಾರೆ. ಅಂದರೆ ಇವೆಲ್ಲವೂ ಜೀವನ ಪರ್ಯಂತ ಒಂದು ದಿನ ಒಂದು ವಾರ ಆದರೆ ಅನುಭವಿಸ್ಬೋದು. ಜೀವನ ಪರ್ಯಂತ ಹೀಗೇ ಮುಖ ಗಂಟಾಕ್ಕೊಂಡು ಬೇಜಾರು ಮಾಡಿಕೊಂಡು ಬದುಕಿದ್ರೆ ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೆ? ಇಷ್ಟಕ್ಕೆಲ್ಲ ಕಾರಣ ರಾತ್ರಿ ಊಟ ನಿಷೇಧ ಅಂತ ಹೇಳುತ್ತೆ ಧರ್ಮದಲ್ಲಿ. ದೇಹಶಾಸ್ತ್ರದ ಪ್ರಕಾರವಾಗಿ ರಾತ್ರಿ ಊಟ ತಿಂದು ಯಾರು ಮಕ್ಕಳು ಮಾಡ್ಕೊಂಡಿರ್ತಾರೆ ಅವ್ರು ಹುಟ್ಟೋ ಮಕ್ಕಳೆಲ್ಲ ನಿಮಗೆ ತಿರುಗೋ ಬೀಳೋ ಮಕ್ಕಳೇ ಹುಟ್ಟೋದು. ಅದು ಹೇಗೆ ಅಂತ ತಿಳ್ಕೊಳ್ತೀನಿ ಗುರುಜಿ. ರಾತ್ರಿ ಊಟದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ರಾತ್ರಿ ಊಟದ ನಂತರದ ಸಂದರ್ಭದಲ್ಲಿ ಅದು ಯಾವ ರೀತಿಯ ಪರಿಣಾಮವನ್ನು ಜೀವನದ ಮೇಲೆ ಮಾಡುತ್ತೆ ಅಂತ ಹೇಳಿ ಅದೀಗ ರಾಧಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಧಾ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ನನ್ನ ಬಗ್ಗೆ ತಿಳ್ಕೊಬೇಕಾಗಿತ್ತು ಸ್ವಾಮಿ. ನಕ್ಷತ್ರ ಹೇಳ್ತೀರಾ? ರಾಧಾ ಕುಂಭ, ಇದು ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಾರಾಯಣ, ಹೇಳಿಮ್ಮ. ಯಾರು ವಿಶಾಖ? ನೀವೇನಾ? ನಾನೇ ಸ್ವಾಮಿ. ಎಷ್ಟು ವಯಸ್ಸು? 40. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 13 ವರ್ಷ ಆಗಿದೆ ಸ್ವಾಮಿ. ಜೀವನ ಹೇಗೆ ಕಳೆದಿದ್ದೀರಾ? ಮದುವೆ ಜೀವನ ಚೆನ್ನಾಗಿದೆ ಸ್ವಾಮಿ. ನೆಮ್ಮದಿಯಾಗಿ ಖುಷಿಯಾಗಿದ್ದೀರಾ? ಆರೋಗ್ಯವಾಗಿ? ಹುಷಾರಿಲ್ಲ. ಅಲ್ಲ, ಆರೋಗ್ಯ ಚೆನ್ನಾಗಿದೆಯಾ ಅಂತೆ? ಅದೇ ಸ್ವಲ್ಪ ಹಂಗೆ ಹುಷಾರು ಹೇಳ್ತೀರ ಆಗ್ತೈತೆ. ನಿಮ್ಮ ಯಜಮಾನರಿಗೆ ಆರೋಗ್ಯ ಚೆನ್ನಾಗಿದೆ, ನಿಮಗೆ ಆರೋಗ್ಯ ಚೆನ್ನಾಗಿದೆಯಾ? ನಮ್ಮ ಮನೆಯವ್ರಿಗೂ ಹುಷಾರಿರಲ್ಲ ಅವಾಗ. ಓಕೆ. ಅಂದರೆ ಮದುವೆ ಆದಮೇಲೆ ಜಾಸ್ತಿ ಹುಷಾರು ತಪ್ಪೋದು ನಿಮ್ಗೆ, ನಿಮ್ಮ ಯಜಮಾನ್ರಾಗ? ಅವ್ರಿಗೇನೆ. ಓಕೆ. ಅವ್ರೇನು ನಂಬಲ್ವಾ ಇದೆಲ್ಲ? ಯಾಕೆ ಹಿಂಗೆ ಆಗ್ತಾಯಿದೆ ಅಂತ ಕೇಳಿಲ್ವಾ? ಕೇಳ್ತಾರೆ. ಎಲ್ಲೇನ ಹೋಗ್ತೀವಿ, ಏನಾನ ಒಂದು ಮಾಡಿಸ್ಕೊಂಡ್ ಬರ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೇ ಹೋಗ್ತೀವಿ ಬರ್ತೀವಿ ಸ್ವಾಮಿ. ದೇವಸ್ಥಾನಕ್ಕೆ ಹೋಗಿ ಏನು ಮಾಡ್ತೀರಾ? ಅವರು ಏನು ಇಲ್ಲಮ್ಮ ಆಸ್ಪತ್ರೆ ಅಂತಾರೆ, ಇಲ್ಲ ಒಂದು ಕಟ್ಟು ತಡೆ ಹೊಡೀರಿ ಅಂತ ಹೇಳ್ತಾರೆ. ಬಂದ್ರಿ ನೋಡಿ ದಾರಿಗೆ. ತಡೆ ಹೊಡೆಯೋದು ಯಾರೋ ಮಾಡಿಸಿರ್ಬೇಕು, ನಿಮ್ಮ ಟೈಮ್ ಚೆನ್ನಾಗಿಲ್ಲ, ವಾಸ್ತು ಚೆನ್ನಾಗಿಲ್ಲ, ಇದನ್ನೇ ಕೇಳ್ತಾ ಬಂದಿದ್ದೀರಾ. ಸ್ವಾಮಿ, ಅದು ಸರಿ ಅನ್ನಿಸ್ತಾ ನಿಮಗೆ? ಇದೆಲ್ಲ ಹೇಳಿದ್ದು ಕೇಳಿದಿರ ಸರಿ ಅನ್ನಿಸ್ತಾ? ಒಂದೊಂದು ಟೈಮು ಅನ್ಸಲ್ಲ, ಸರಿ ಇಲ್ಲ ಇದು ಅಂತ ಅನ್ಸುತ್ತೆ. ಅದು ವಿಧಿ ಇಲ್ಲ, ಹೋಗ್ಲೇಬೇಕು. ಹೋಗ್ಲೇಬೇಕು. ಓಕೆ. ಮಾಂಗಲ್ಯ ಸರ ಯಾವಾಗ ಬದಲಾವಣೆ ಮಾಡ್ಕೊಂಡ್ರಿ? ಏನ್ ಸ್ವಾಮಿ? ಮಾಂಗಲ್ಯ ಸರವನ್ನು ಯಾವಾಗ ಬದಲಾವಣೆ ಆಯಿತು? ಬದಲಾವಣೆ ಯಾವುದು ಮಾಡಿಲ್ಲ ಸ್ವಾಮಿ, ಅವಾಗಿಂದ ಹಂಗೆ ಇದೆ. ಅಲ್ಲೆಲ್ಲ ಅಕಸ್ಮಾತ್ ಕಟ್ಟಾಗಿದ್ದು, ಸೌದೋಗಿದ್ದು? ಹೌದು, ಮೊನ್ನೆ ಒಂದ್ಸಲಿ ಕಟ್ಟಾಯ್ತು, ಕೋಸ್ಕೊಂಡ್ರಿ. ಅಲ್ಲಲ್ಲ, ಕಟ್ಟಾಗಿ ಕೆಳಗೆ ಬಿತ್ತ, ಅಲ್ಲೇ ಇತ್ತ? ಇಲ್ಲ, ಕಟ್ಟಾಗಿ ಕೆಳಗಡೆ ಬಿದ್ದೋಗಿತ್ತು. ಆಮೇಲೆ ಎತ್ಕೊಂಡು ರಿಪೇರಿ ಮಾಡಿದ್ರಾ? ಕೋಸ್ಕೊಂಡೆ ದಾರದಲ್ಲಿ. ನೀವೇ ಹಾಕೊಂಡ್ರಾ? ಅವ್ರ ಕೈಯಲ್ಲೇ ಕಟ್ಟಿಸ್ಕೊಂಡ್ರಿ. ಓಕೆ. ಇದು ಏನು ಅನ್ಕೊಂಡ್ರಿ ನೀವು? ಯಾಕೆ ಆಯ್ತು? ಸೌದೋಗೈತೆ ಅನ್ಕೊಂಡ್ರಾ? ದಾರ ಸೌದೋಗಿರ್ಬೇಕೇನೋ, ಅದಕ್ಕೆ ಬಿದ್ದಿದೆ ಅನ್ಕೊಂಡೆ ಸ್ವಾಮಿ. ವಿಷಯ ಇಷ್ಟೇ, ಕೇಳಿಸ್ಕೊಳ್ಳಿ. ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂತಹ ದಾಂಪತ್ಯ ಚೆನ್ನಾಗಿರಲ್ಲ, ರಿಪೇರಿ ಅವಾಗವಾಗ ಮಾಡ್ಕೋತಾ ಇರಿ, ಪ್ರತಿ ವರ್ಷವೂ ಕೂಡ ರಿಪೇರಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರಾ ಅಂತ ಮಾಹಿತಿಯನ್ನು ಕೊಡುವುದು ವಿಶಾಖ ನಕ್ಷತ್ರದ ಪೂರ್ಣ ವಿಷಯ.
ಯಾರು ಮಾಡ್ಕೋತಾರೆ ಗಂಡನಿಂದ ಹೆಂಡ್ತಿಗೆ ತಪ್ಪು, ಹೆಂಡ್ತಿ ಇದ್ದರೆ ಗಂಡನಿಗೆ ತಪ್ಪು. ವಿಶಾಖ ಯಾರಿರುತ್ತೆ ಅವ್ದು ಆಪೋಸಿಟ್ ಕಾಂಬಿನೇಷನ್ ಬರುತ್ತೆ. ಅಮ್ಮ ಅರ್ಥ ಆಗ್ತಿದೆಯಾ? ಹ್ಞೂ ಸ್ವಾಮಿ, ಅರ್ಥ ಆಗ್ತದೆ. ನಿಮ್ಮ ವಿಶಾಖ ನಕ್ಷತ್ರದಿಂದ ನಿಮ್ಮ ಯಜಮಾನರು ಕುತ್ತು, ನಿಮ್ಮ ಯಜಮಾನರು ವಿಶಾಖ ಆಗಿರೋ ನಿಮಗೆ ಕುತ್ತು. ಈಗ ನಿಮ್ಮಿಂದ ನಿಮ್ಮ ಯಜಮಾನ ಅನುಭವಿಸ್ತಾ ಇದ್ದಾರೆ. ಹೌದಾ? ಇದಕ್ಕೆ ರಿಪೇರಿ ಇಲ್ಲ, ಮೆಡಿಷನ್ ಇಲ್ಲ, ಯಾವುದೂ ಇಲ್ಲ. ಏನು ಅಂದರೆ ನೀವು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಸತ್ಯ ತಿಳ್ಕೋಬೇಕು. ಈಗ ಮಾಂಗಲ್ಯ ಸರ ಯಾಕೆ ಕಟ್ಟಾಯಿತು, ಸೌದೋಯ್ತು ಅಂತ ಅನ್ಕೋತೀವಿ. ಅದಲ್ಲ, ನಿಮ್ಮ ಮದುವೆಯ ಅರ್ಥ ತಿಳಿಯದೆ ಮಾಡಿಕೊಂಡಿರ್ತಕ್ಕಂಥ ಮೂಲ ಕಾರಣ ನಿಮಗೆ ನೆಮ್ಮದಿ ಇಲ್ಲದ ಜೀವನ, ಆರೋಗ್ಯವಿಲ್ಲದ ಜೀವನ, ಜೊತೆಗೆ ಬಾಟ್ಲು ಕೈ ಹಿಡ್ಕೊಂಡ್ರೂ ನೀರು ಕುಡಿಯೋಕ್ಕೆ ಜ್ಞಾಪಕ ಬರಲ್ಲ ನಿಮಗೆ. ಹೌದು. ಈಗ ನಿಮ್ಮ ಸಮಸ್ಯೆ ಇರೋದು ನಿಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ಕೊಡ್ತಾ ಇಲ್ಲ, ಗೊತ್ತಿಲ್ಲ, ತಗೋತಾ ಇಲ್ಲ. ಅರ್ಥ ಆಯ್ತಾ? ಹ್ಞೂ ಸ್ವಾಮಿ, ಆದರೆ ನಮ್ಮದು ಲವ್ ಮ್ಯಾರೇಜ್ ಸ್ವಾಮಿ. ಅಯ್ಯೋ ದೇವ್ರೆ, ಯಾವ ಥರನಾರು ಮಾಡ್ಕೊಳ್ಳಿಯಪ್ಪ. ನೀವು ಲವ್ ಅರೇಂಜೋ, ವಿಶಾಖ ನಕ್ಷತ್ರಕ್ಕೆ ಏನೋ ಒಂದು ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ವಿಷಯ ತಿಳ್ಕೊಳ್ಳಿ, ಈಗ ನಿಮ್ಮಿಂದ ಗಂಡನಿಗೆ, ಗಂಡನಿಂದ ಹೆಂಡತಿಗೆ, ಅದಕ್ಕೇನು ಮಾಡಬೇಕು ಅಂದರೆ ಯಾಕೆ ಹುಷಾರು ತಪ್ತಾ ಇದೆ ಅಂತ ನಿಖರವಾದ ಕಾರಣ ತಿಳ್ಕೋಬೇಕು. ವಿಶಾಖ ನಕ್ಷತ್ರಕ್ಕೆ ದಾಂಪತ್ಯದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಜೀವನ ಪರ್ಯಂತ ಚೆನ್ನಾಗಿರಲ್ಲ. ಯೋಚನೆ ಮಾಡಿಕೊಂಡೆ, ಕೊರಕೊಂಡೆ, ಬೇಜಾರು ಮಾಡಿಕೊಂಡೆ, ಕೋಪ ಮಾಡಿಕೊಂಡೆ, ತಲೆನೋವು ಬರೆಸ್ಕೊಂಡೆ ಮಲ್ಕೋಬೇಕು. ಹಾಂ, ರಾತ್ರಿ ಎಲ್ಲ ಯೋಚನೆ, ಬೆಳಿಗ್ಗೆ ಎದ್ದು ತುಕ್ಕುಡ್ಸೋದು. ಹೌದು ತಾನೆ? ಹೌದು ಸ್ವಾಮಿ. ಇದೇ ವಿಶಾಖ ನಕ್ಷತ್ರ ಹಣೆ ಬರ. ರಾತ್ರಿ ಎಲ್ಲ ಜಾಗರಣೆ, ಬೆಳಗ್ಗೆ ಹೊತ್ತು ನಿದ್ದೆ. ಇನ್ನು ಆರೋಗ್ಯ ಹೆಂಗೆ ಚೆನ್ನಾಗಿರುತ್ತೆ? ಏನೇನು ಹೋಗ್ಬೇಕು ಹೊರಗಡೆ ಎಲ್ಲ ಅಲ್ಲೇ ಸ್ಟಾಪ್, ಬಂದ್. ಅರ್ಥ ಆಯ್ತಾ ನಿಮಗೆ? ಹ್ಞೂ ಸ್ವಾಮಿ, ಏನು ಮಾಡ್ಬೇಕು ಸ್ವಾಮಿ ಅದಕ್ಕೆ? ಅಲ್ಲ, ಏನು ಮಾಡೋದು, ನೀವೆಲ್ಲೋ ಕೂತ್ಕೊಂಬಿಟ್ಟು ಏನು ಮಾಡಬೇಕು ಅಂದರೆ ಏನು ಡಾಕ್ಟ್ರ್ ಹೇಳೋಕ್ಕೆ, ಟ್ಯಾಬ್ಲೆಟ್ ತೊಗೊಂತ ಹೇಳೋಕ್ಕೆ? ಫಸ್ಟು ವಿಶಾಖ ನಕ್ಷತ್ರ ಕರ್ಮ ಏನು, ನಾವೇನು ನಡ್ಕೋಬೇಕು, ಹೇಗೆ ಊಟ ಮಾಡಬೇಕು, ಇದೆಲ್ಲ ತಿಳ್ಕೊಳ್ತಕ್ಕಂಥ ಜೊತೆಗೆ ನಿಮ್ಮ ಅಪ್ಪನ ಮನೆ ಸ್ಟೋರಿ ಇದೆ ಅದರಲ್ಲಿ, ನಿಮ್ಮ ತಂದೆ ಮನೆದು, ಆ ಸ್ಟೋರಿ ತಿಳ್ಕೋಬೇಕು. ವಿಶಾಖ ನಕ್ಷತ್ರಕ್ಕೆ ಮದುವೆ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೊಂಡು ಮದುವೆ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಪುರೋಹಿತರು ಹೇಳಿದ್ರು, ಜಂಟಿ ಮಾಡಿದ್ರು, ಮದುವೆ ಮಾಡ್ಕೊಂಬಿಟ್ರಿ. ವಿಶಾಖ ನಕ್ಷತ್ರಕ್ಕೆ ಮದುವೆ ಇಲ್ಲ ಅಂತ ಹೇಳ್ತಿದ್ದೀನಿ, ನಾನಲ್ಲ, ಸ್ವಂತ ಹೇಳ್ತಾ ಇಲ್ಲ. ಮದುವೆ ಇಲ್ಲ, ಮದುವೆ ಮಾಡ್ಕೋಬೇಕಂದ್ರೆ ರಿಪೇರಿ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ರಿಪೇರಿ ಮಾಡ್ಕೋತೀರಾ? ರಿಪೇರಿ ಮಾಡ್ಕೋಬೇಕಂದ್ರೆ ನೀವು ಗಂಡ ಹೆಂಡತಿ ಇಬ್ಬರು ಜೊತೆಲಿ ಕೂತ್ಕೊಂಡು ಕೇಳಬೇಕು, ನಾವು ಮದುವೆ ಅಂತ ಮಾಡ್ಕೋಬೇಕು ಇನ್ನೊಮ್ಮೆ. ಹಳೆ ಮದುವೆ ಆಗಿರೋದು ಅಲ್ಲ, ಈಗ ಮದುವೆ ಮಾಡ್ಕೋಬೇಕು ನೀವು. ಆ ಮದುವೆ ಎಲ್ಲಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ತಿಳ್ಕೊಂಡ್ರೆ ನೆಮ್ಮದಿ ಬರುತ್ತೆ. ಆರೋಗ್ಯ ಸುಧಾರಿಸೋಕ್ಕೆ ನೀವು ತಿಳ್ಕೋಬೇಕಾಗತ್ತೆ. ನಾನು ಕೂತ್ಕೊಂಡು ಇಲ್ಲಿ ಹೇಳ್ಬಿಟ್ಟು ಏನೋ ಒಂದು ಪೂಜೆ ಮಾಡಿ ಎಲ್ಲೋ ಹೋಗಿ ಬಂದ್ಬಿಟ್ಟು ಅಂದರೆ ಸರಿ ಹೋಗಲ್ಲ. ನಿಮ್ಮ ದೇಹ ಬದಲಾವಣೆ ಆಗಬೇಕು, ನಿಮ್ಮ ಅಭ್ಯಾಸಗಳ ಬದಲಾವಣೆ ಆಗಬೇಕು. ರಾತ್ರಿ ನಿದ್ದೆಯನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಒಂದು 3-4 ವರ್ಷ ಪ್ರಯತ್ನ ಮಾಡಬೇಕು ನೀವು. ಇಲ್ಲಾನೇ ನೀವು ಹಗಲಲ್ಲೆಲ್ಲ ನಿದ್ದೆ ಮಾಡಿ ರಾತ್ರಿ ಎಲ್ಲ ಎಚ್ಚರಿಕೆಯಾಗಿರಿ. ಇದರಿಂದ ಪರಿಹಾರ ಮಾಡಲಿಕ್ಕಾಗಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ಗುರುಜಿ, ರಾತ್ರಿ ಮಾಡಿರೋ ಊಟಕ್ಕೂ ಹುಟ್ಟೋ ಮಗುಗೂ ಎಲ್ಲಿಂದ ಸಂಬಂಧ ಅಂತ ಸಹಜವಾಗಿ ಜನ ಕೇಳ್ತಾರೆ. ಹಾಂ, ಸತ್ಯನೇ. ಆದರೆ ಒಂದು ತಿಳ್ಕೋಬೇಕು, ಈ ಜ್ಯೋತಿಷ್ಯ, ಭವಿಷ್ಯ, ದಾಂಪತ್ಯ, ಅನಾರೋಗ್ಯ ಎಲ್ಲ ಸಮಸ್ಯೆಗೆ ಒಂದು ಸೇರಿಸ್ಕೊಂಬೋಣ. ಹೌದಾ? ಇದಕ್ಕೋಸ್ಕರನೇ ಜನ ಬೀಳೋದು. ನನ್ನ ಭವಿಷ್ಯ ಹೆಂಗೈತೆ ನೋಡಿ, ನನ್ನ ಆರೋಗ್ಯ ಹೆಂಗೈತೆ ನೋಡಿ. ಯಾವುದೇ ಆಗಿರೋದು, ದಾಂಪತ್ಯ ಆಗಿರ್ಬೋದು, ಏನೇ ಆಗಿರ್ಬೋದು. ಇಲ್ಲಿ ಮುಖ್ಯವಾಗಿ ಬರೋದು ಮೂಲ ಸತ್ಯ ಯಾವುದು ಅಂದರೆ, ದೇಹದಲ್ಲಿ ರಕ್ತ ಪರಿಚಲನೆಯ ಸಮಸ್ಯೆಯೇ ಜ್ಯೋತಿಷ್ಯದ ಮೂಲ ಸಿದ್ಧಾಂತ. ಈಗ ಯಾರ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವಿಲ್ಲ ಅಂತ ಹುಡುಗನಿಂದ ಸಾಯೋವರೆಗೂ ನೀವು ಯಾರು ಬೇಕಾದ್ರೆ ಟೆಸ್ಟ್ ಮಾಡಿ. ಕುತ್ತಿಗೆನೋ, ಬೆನ್ನೋ, ಕಾಲೋ, ಬೆರಳೋ, ಏನೇ ಆಗಲಿ ಇದೆ ಅಂತ ಒಪ್ಕೋತಿರಲ್ಲ. ಹಾಗಿರಬೇಕಾದ್ರೆ ದೇಹದಲ್ಲಿ ರಕ್ತ ಚಲನೆ ಸರಿಗಿದೆ ಅಂತ ಒಪ್ಕೊಳಕ್ಕಾಯ್ತಾ? ಇಲ್ಲ. ಈಗ ಅದನ್ನು ಸರಿ ಮಾಡ್ಕೋಬೇಕಾ, ಜ್ಯೋತಿಷ್ಯ ಕೇಳಬೇಕಾ? ಸರಿ ಮಾಡ್ಕೋಬೇಕು ಆರೋಗ್ಯನ. ಮತ್ತೀಗ ಜ್ಯೋತಿಷ್ಯ ಹೇಳೋರಿಗೆ ರಕ್ತ ಚಲನೆ ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯ ಇದೆಯಾ? ಮತ್ತು ಯಾವ ಥರ ನಂಬ್ತೀರಾ ಅದನ್ನು? ನೀವು ನೆಮ್ಮದಿಯಾಗಿರಬೇಕು ಅಂದರೆ ಜ್ಯೋತಿಷ್ಯ ಕೇಳ್ತೀರಾ, ನಿಮ್ಗೆ ಯಾವುದೋ ಗ್ರಹಗಳು ಹೇಳ್ತಾರೆ, ಪೂಜೆ ಹೇಳ್ಕೊಡ್ತಾರೆ. ನಿಮ್ಮ ದೇಹ ಚೇಂಜ್ ಆಗಿಲ್ಲ, ನೀವು ಚೇಂಜ್ ಆಗಿಲ್ಲ. ಹೌದಲ್ಲ? ಹೇಳೋರಿಗೆ ಗೊತ್ತಿಲ್ಲ ಅದು. ಇನ್ನು ನೀವು ಕೇಳ್ಕೊಂಡು ಏನು ಮಾಡ್ಕೋತೀರಾ? ಇಲ್ಲಿ ವಿಚಾರ ಇರೋದೇ ನಮ್ಮ ಜ್ಯೋತಿಷ್ಯ, ನಮ್ಮ ಭವಿಷ್ಯ, ನಮ್ಮ ಆಯಸ್ಸು, ನಮ್ಮ ಆರೋಗ್ಯ ಎಲ್ಲವೂ ಚೆನ್ನಾಗಿರ್ಬೇಕಂದ್ರೆ ನಮ್ಮ ದೇಹದಲ್ಲಿ ಗಾಡಿಗೆ ಎಲ್ಲೇ ಆಗಲಿ ಒಂದು ಚೂರು ಡಸ್ಟ್ ಬಂದುಬಿಟ್ರೆ ಪೆಟ್ರೋಲ್ ಡೀಸೆಲ್ ಟಕ್ ಅಂತ ಆಫ್ ಆಗುತ್ತೆ. ಖಂಡಿತ. ಬಿಚ್ಚಿಬಿಟ್ಟು ಉರುಕ್ತೀರಾ.
ಆದರೆ ನಿಮ್ಮ ದೇಹದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಏನೂ ಗೊತ್ತಿಲ್ಲ, ಹೋಗೋರ ಹತ್ರನೂ ಗೊತ್ತಾಗ್ತಾ ಇಲ್ಲ, ಮತ್ತು ಹೆಂಗೆ ಸರ್ ಮಾಡ್ಕೋತೀರಾ? ಖಂಡಿತ ಗುರುಜಿ, ಮಾತಾಡ್ತೀನಿ. ಮತ್ತೊಬ್ರು ಕರೆ ಮಾಡಿದ್ದಾರೆ, ಶಿವಕುಮಾರ್ ಅಂತ ಹೇಳಿ. ನಮಸ್ಕಾರ ಶಿವಕುಮಾರ್ ಅವ್ರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ಮೇಡಮ್ ಅವರೇ, ನನ್ನ ಬಗ್ಗೆನೇ ತಿಳ್ಕೊಬೇಕಾಯ್ತು. ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸ್ವಾಮಿ. ನಾರಾಯಣ. ಎಷ್ಟನೇ ಸಲ ಕರೆ ಮಾಡಿರೋದು ನೀವು? ಸರ್ ಇದೇ ಫಸ್ಟ್. ಓಕೆ, ಯಾವ ಊರಿಂದ? ಮಂಚುಂದೊರೆ ಅಂತೇಳಿ ಗುಬ್ಬಿ ತಾಲೂಕು. ಏನಾಗಬೇಕಿತ್ತು ಸರ್? ನಾವು ಮನೆ ಕಟ್ಟಬೇಕು. ಮನೆ ಕಟ್ಟಬೇಕು. ಸೈಟ್ ತಗೊಂಡಿದ್ದೀರಾ? ಸೈಟ್ ತಗೊಂಡಿದ್ದೀರಾ? ಹ್ಞೂ ಸರ್. ಅಲ್ಲ, ನೀವು ಕಟ್ಟೋ ಮನೆಗೆ ಆಗತ್ತಾ ಇಲ್ವಾ ಅಂತ ನಾನು ಹೇಳೋಕ್ಕಾಗತ್ತಾ? ಇದು ಸರಿನಾ ನಿಮ್ಮ ಪ್ರಶ್ನೆ? ಸರಿ ಏನಿಲ್ಲ. ಅಲ್ಲ, ಒಂದು ನಿಮಿಷ. ಯಾಕೆ ಹೇಳಿದೆ ಅಂದರೆ, ಈ ಅಭ್ಯಾಸವನ್ನು ದಯವಿಟ್ಟು ಬಿಡಬೇಕು. ನೀವು ಯಾರ ಹತ್ರನೇ ಆಗಲಿ, ಈ ಹುಡುಗಿನ ಮದುವೆ ಮಾಡ್ಕೊಳ್ಳ, ಈ ಹುಡುಗನ ಮದುವೆ ಮಾಡ್ಕೊಳ್ಳ, ಈ ಸೈಟಲ್ಲಿ ಮನೆ ಕಟ್ಟಲ ಅಂತ ಹೆಂಗೆ ಕೇಳ್ತೀರಾ ನೀವು ಅಂತ ಅವ್ರಿಗೇನು ಗೊತ್ತಿದೆ ಹೇಳೋರಿಗೆ? ಅಂದರೆ ಅದಲ್ಲ, ನೀವು ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ ನಾನು. ಹೌದೌದು, ಹೇಳಿ. ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿ ನಮ್ಮ ಜೊತೆಲಿ ಕಳಿಸಿದ್ದಾನೆ ಅಂತ ಒಪ್ಕೋತೀರಾ? ಹೌದು ಸರ್, ಒಪ್ಪಿರ್ತೀನಿ. ಹಾಗಿದ್ದ ಮೇಲೆ ನೀವು ತಿಳ್ಕೊಬೇಕು ಅನ್ನೋದು ಬಿಟ್ಟು ಅವ್ರನ್ನ ಕೇಳಿದ್ರೆ ಹೆಂಗೆ ಗೊತ್ತಾಗತ್ತೆ? ವಿಷಯಕ್ಕೆ ಬರ್ತೀನಿ ಇವಾಗ. ಹೌದು. ಈಗ ನಿಮ್ಮ ವಯಸ್ಸೆಷ್ಟು? 43. ಸೈಟು ಪಿತ್ರಾಜಿತನ ನೀವು ತೊಗೊಂಡ್ರಾ? ತಾಂಡ್ರ ಸರ್. ಎಷ್ಟು ವರ್ಷ ಆಯ್ತು ತೊಗೊಂಡು? 11 ವರ್ಷ ಆಯ್ತು. ರಸ್ತೆ ಯಾವುದು? ರಸ್ತೆ 2 ಕಡೆ ಇದೆ ಸರ್. ಯಾವುದು 2 ಕಡೆ ಅಂದರೆ ಯಾವುದು? ಮನೆ ಹಿಂಭಾಗ. ದಿಕ್ಕೇಳಿ, ದಿಕ್ಕೇಳಿ. ಯಾವ ದಿಕ್ಕಿಗೆ ರಸ್ತೆ ಇದೆ ಹೇಳಿ ನೀವು. ಹಿಂಭಾಗ ಮುಂಭಾಗ ನನಗೇನು ಗೊತ್ತಾಗುತ್ತೆ? ಉತ್ತರ ದಕ್ಷಿಣ ಸರ್, 2 ಕಡೆ ಉತ್ತರ ದಕ್ಷಿಣನೇ. ಉತ್ತರಕ್ಕೂ ರಸ್ತೆ ಇದೆ, ದಕ್ಷಿಣಕ್ಕೂ ರಸ್ತೆ ಇದೆ. ಹೌದು ಸರ್. ಅಳತೆ ಎಷ್ಟು ಸೈಟ್ದು? ಸೈಟು 30. 30. ಹ್ಞೂ ಸರ್. ಓಕೆ. ಈಗ ನೀವಲ್ಲಿ ಮನೆ ಕಟ್ಟುವಂಥದ್ದು ವಾಸ ಕಟ್ಕೋಬೇಕು ಅಂತನಾ? ಹ್ಞೂ ಸರ್. ಎಷ್ಟು ರೂಮ್ ಬೇಕಾಗುತ್ತೆ ಅಂದಾಜು ನಿಮಗೆ ಮನೆ ಕಟ್ಟಿದ್ರೆ? ಇನ್ನೇನು ಸರ್, ಅದೇ ಮಾಮೂಲಿ ಒಂದು ಹಾಲು, 2 ರೂಮು. ಎಷ್ಟು ಒಂದು ರೂಮು? ಕಿಚನ್. ಎಷ್ಟು ರೂಮು? 2 ರೂಮು. ಹಾಂ. ಒಂದು ಕಿಚನ್. ಓಕೆ. ಒಂದು ಹಾಲು. ಹಾಂ. ಈಗ ನೀವು ಯಾರನ್ನ ಶಾಸ್ತ್ರ ಕೇಳಿದ್ದೀರಾ ಎಷ್ಟು ಅಡಿ ಕಟ್ಟಬೇಕು ಮನೇನ ಅಂತ? ಇಲ್ಲ ಸರ್, ಏನು ಕೇಳಿಲ್ಲ. ಟಿವಿ ನೋಡ್ತಾ ಇದ್ದೆ, ಬಂತು, ಫೋನ್ ಮಾಡಿದೆ ಸರ್. ಒಂದು ವಿಷಯ ತಿಳ್ಕೊಳ್ಳಿ. ದಕ್ಷಿಣದ ರಸ್ತೆಯನ್ನು ನಿಮಗೆ ಸಿಕ್ಕಿರುವ ಕಾರಣ, ಕೇಳಿಸ್ಕೊತಾ ಇದ್ದೀರಾ? ಹ್ಞೂ ಸರ್. ಕಟ್ಲಾ ಬೇಡವಾ, ಅರ್ಧಕ್ಕೆ ನಿಂತೋಗುತ್ತಾ, ಕಟ್ತೀನ, ದುಡ್ಡು ಸಾಕಾಗತ್ತಾ, ದುಡ್ಡು ಬತ್ತದ, ಈ ಪ್ರಶ್ನೆ ನಿಮ್ಮನ್ನು ಸದಾ ಕಾಡ್ಸತ್ತೆ. ಅದೇ ಕಾಡ್ತಾ ಇರೋದು. ಅಷ್ಟೇ, ನೀವು ಮನೆ ಕಟ್ಟಂಗಿಲ್ಲ. ಹಿಂಗೆ ಯೋಚನೆ ಮಾಡ್ಕೊಂಡು ಸೈಟ್ ನೋಡಬೇಕು, ಮನೆಗೆ ಬರಬೇಕು, ಸೈಟ್ ನೋಡಬೇಕು, ಮನೆಗೆ ಬರಬೇಕು, ಆಮೇಲೆ ಪಕ್ಕ ಹೋಯ್ತಾ ನೋಡಿ ನನ್ನ ಸೈಟು ಅಂತ ಹೇಳ್ಕೋಬೇಕು. ಇಷ್ಟೇ, ನೀವು ಮನೆ ಕಟ್ಟಂಗಿಲ್ಲ ಸರ್. ಅದೇ ಮನೆಯಲ್ಲೇ, ಅದೇ ಸೈಟಲ್ಲಿ ವಾಸ ಇದ್ದೀನಿ ಸರ್. ಕಟ್ಟಿರೋ ಮನೆಯ ತಾಂಡಿದ್ದೆ. ಅದೇನಪ್ಪ, ಒಂದು ವಿಷಯ ತಿಳ್ಕೊಳ್ಳಿ. ಈಗ ನೀವು ಆ ಮನೆ ಕಿತ್ತಾಕಕ್ಕೆ ಪ್ರಾಬ್ಲಮ್ ಆಗ್ತಾ ಐತಿ. ನಾನು ಹೇಳ್ತಾ ಇರೋದೇನು ನಿಮಗೆ? ನಿಮಗೆ ಏನು ಕೊರತೆ ಇಲ್ಲದೆ ಇದ್ರೂ ಭಯ ಉತ್ಪತ್ತಿ ಆಗತ್ತೆ. ಹೌದೌದು. ಆಮೇಲೆ ನೀವು ಅದೇ ಮನೆಯಲ್ಲಿ ಪಕ್ಕದಲ್ಲೇ ಇನ್ನೊಂದು ಮನೆ ಕಟ್ಟಿಸಿ. ಅಲ್ಲಿ ಏನಾಗುತ್ತೆ ಅಂದರೆ, ಏನು ಆಗ್ಬಿಡ್ಬೋದು, ನಾಳೆಗೇನು, ಮುಂದಕ್ಕೇನು, ಈ ಪ್ರಶ್ನೆ ನಿಮ್ಮಿಂದ ಹೋಗಲ್ಲ ಹೊರಗಡೆಗೆ. ಇಂಥದಕ್ಕೆ ಮನೆ ಕಟ್ಕೋಬೇಕಾ? ಭಯವಿಲ್ಲದೆ ಬದುಕಬೇಕು ಅಂದರೆ ಮನೆ ಕಟ್ಟಬೇಕು. ಭಯ ಇಲ್ಲದೆ ಬದುಕ್ತೀನಿ ಅಂದರೆ ಮನೆ ಕಟ್ಟಬೇಕು. ಕಟ್ಟಬೇಕು. ಹಾಂ. ಯಾಕೆ ಹಿಂದೆ ಮುಂದೆ ಆಗ್ತೈತೆ ಸರ್? ಅಲ್ಲ, ನೀವು ನಿಮ್ಮ ತಂದೆ ಫೋಟೋ ಇಟ್ಕೊಂಡಿದ್ದೀರಾ ಮನೇಲಿ? ಇದೆ. ಪೂಜೆ ಮಾಡ್ತಾ ಇದ್ದೀರಾ? ಪೂಜೆ ಮಾಡಿದ್ದೀನಾ? ಹ್ಞೂ ಸರ್. ಏನು ದೇವ್ರ ಅವರು? ಏನಿಲ್ಲ. ಮತ್ತೆ ಅವ್ರಿಗೆ ಊಟ ಹಾಕ್ಬೇಕಾ, ಪೂಜೆ ಮಾಡಬೇಕಾ? ಪೂಜೆ. ದೇವ್ರಿಗೆ ಏನು ಮಾಡ್ತೀರಾ? ದೇವ್ರಿಗೂ ಪೂಜೆನೇ, ಅವ್ರಿಗೂ ಪೂಜೆ. ಏನು ಜನ ರೀ ನಮ್ಮ ಭಾರತ ದೇಶದವರು, ಗ್ರೇಟ್. ಸತ್ತೋರ್ಗೂ ಪೂಜೆ, ದೇವ್ರಿಗೂ ಪೂಜೆ. ಯಾವ ಶಾಸ್ತ್ರದಲ್ಲಿದೆ ಇದು? ಇದನ್ನು ಯಾವರೆಗೂ ನೀವು ಸತ್ತೋರ ಫೋಟೋ ಪೂಜೆ ಮಾಡ್ತಿರೋ, ನಿಮ್ಮ ಕುಟುಂಬದಲ್ಲಿ ಆಗಲಿ, ನಿಮ್ಮ ಆರೋಗ್ಯದಲ್ಲಾಗಲಿ, ನೀವು ಜೀವನದಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಕುತ್ಕೊಂಡು ನಿದ್ದೆ ಮಾಡಬೇಕು, ಮಲ್ಕೊಳ್ಳಂಗಿಲ್ಲ. ಸತ್ತೋರಿಗೆ ಊಟ ಹಾಕ್ರಿ ಅಂದರೆ ಪೂಜೆ ಮಾಡ್ತಾರಂತೆ. ಯಾವ ಶಾಸ್ತ್ರದಲ್ಲಿದೆ ಇದು? ಯಾವ ಕಿತ್ತೋದನ್ನು ಹೇಳ್ತಾನೆ ಇದನ್ನೆಲ್ಲನೂ. ಯಾಕೆ ವಿಷಯ ಹೇಳ್ತೀನಿ? ಸತ್ತೋರ್ ಫೋಟೋ ಏನಕ್ಕೆ ಇರಬೇಕು ಮನೆಯಲ್ಲಿ?
ಸತ್ತವ್ರೇನು ದೇವರಾಗ್ತಾರಾ? ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಥರ ಎಷ್ಟು ಲಕ್ಷ ಜನ ಇಟ್ಕೊಂಡಿದ್ದಾರೆ ಸತ್ತವ್ರ ಫೋಟೋನ. ಇವರೆಲ್ಲ ಇದೇ ಅನುಭವಿಸ್ತಾ ಇರೋದು. ಉತ್ತಮ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋರೆಲ್ಲ ಇಟ್ಕೊಂಡಿರ್ತಾರೆ, ಬೇಕಾದಷ್ಟು ಇಟ್ಕೊಂಡಿರ್ತಾರೆ. ಇದೆಲ್ಲ ನಡೆಯಲ್ಲ. ದೇವರಿಗಷ್ಟೇ ಪೂಜೆ. ಸತ್ತವನು ದೇವರಲ್ಲ. ಅಪ್ಪ ಅಮ್ಮ ಇದ್ದಾಗ ದೇವ್ರ ಥರ ನೋಡ್ಕೊಳ್ಳದೆ, ಅವ್ರಿಗೆ ನೆಮ್ಮದಿ ಕೊಡದೆ, ಸತ್ತೋದ್ಮೇಲೆ ಫೋಟೋ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಅವರು ದುಃಖದಲ್ಲಿರ್ತಾರೆ, ನಿಮಗೆ ಶಾಪ ಹಾಕ್ತಾರೆ. ನಿಮ್ಗೆ ಹೆಂಗೆ ನೆಮ್ಮದಿಯಾಗಿರುತ್ತೆ? ಫೋಟೋ ನೋಡಿ ಅಳ್ತಾಯಿರಿ, ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾಯಿರಿ. ಜೀವನದಲ್ಲಿ ನೆಮ್ಮದಿಯಾಗಿರೋದು ಬೇಡ. ಮೊದಲು ಯಾವುದನ್ನು ಹೇಗೆ ಮಾಡಬೇಕು ತಿಳ್ಕೊಳ್ಳಿ. ಮನೆ ಕಟ್ಟೋದು ಆಮೇಲೆ, ಮದುವೆ ಮಾಡ್ಕೊಳ್ಳೋದು ಆಮೇಲೆ, ಮಗು ಮಾಡ್ಕೊಳ್ಳೋದು ಆಮೇಲೆ. ಇವು ಮೂರನ್ನು ಭಗವಂತ ನಮ್ಮ ಕೈಗೆ ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ ತಿಳ್ಕೊಳ್ಳೋದು ಮೂರ್ಖ. ತಿಳ್ಕೊಂಡು ಮುಂದುವರಿ ಅಂತ. ಇವು ಮೂರು ಬಗ್ಗೆ ನಾವು ಕೇಳೋಕ್ಕೆ ಹೋಗಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಸುಮ್ಮನೆ ಇಷ್ಟ ಬಂದಾಗ ಮದುವೆ ಮಾಡ್ಕೊಂಬಿಡೋದು, ಇಷ್ಟ ಬಂದಾಗ ಮಗು ಮಾಡ್ಕೊಂಬಿಡೋದು, ಆಮೇಲೆ ಕೇಳೋಕ್ಕೆ ಹೋಗೋದು. ಎಷ್ಟು ಮಟ್ಟಿಗೆ ಸರಿ ಇದು? ಇದನ್ನು ನೀವು ಫಸ್ಟು ಶ್ರವಣ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದಕ್ಕೆ ನಮ್ಮಪ್ಪ ನಮ್ಮಮ್ಮನ ವಂಶದಲ್ಲಿ ಎಲ್ಲರಿಗೂ ಬೆನ್ನು ತೋರಿಸಿ, ದೇವರಿಗೆ ಬೆನ್ನು ತೋರಿಸಿ ಬಂದಿರತಕ್ಕಂಥ ಕಾರಣ ಸತ್ತವರಿಗೆ ಮುಖ ತೋರಿಸುವುದು, ಬೆನ್ನು ತೋರಿಸುವುದು ದೇವರಿಗೆ. ಈ ಕರ್ಮದಲ್ಲಿ ಬರುತ್ತೆ ಶ್ರವಣ ನಕ್ಷತ್ರದ ಮಗು. ಉಸಿರಾಟ ಚೆನ್ನಾಗಿರಲ್ಲ, ನೇರವಾಗಿ ಸ್ಟ್ರೈಟಾಗಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಇದೇ ಶಿಕ್ಷೆ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಏನು ಅಂದರೆ ಎಚ್ಚರಿಕೆ ಕೊಡೋದು. ಶಿಕ್ಷೆ ಅಂತ ದೇವರು ಕೊಟ್ಟಿಲ್ಲ, ಎಚ್ಚರಿಕೆ ಕೊಟ್ಟಿದ್ದಾನೆ. ಈಗ 50 ವರ್ಷ ಹತ್ತತ್ರ ಆಗಿದೆ, ಈಗಾರು ತಿಳ್ಕೊಂಡು ಮುಂದುವರಿರಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಯುಗಾದಿಯ ಶುಭ ಸಂದರ್ಭದಲ್ಲಿ ನಾವಿದ್ದೀವಿ. ಈಗ ಚಿಗುರುವ ಸಮಯ ಅಂತ ಕರೀತಾರೆ. ಆದರೆ ಪ್ರಕೃತಿಯಲ್ಲಿ ಆಗ್ತಿರುವಂಥ ವೈಪರೀತ್ಯಗಳು ಕೂಡ ಗೊತ್ತಾಗ್ತಾ ಇದೆ. ದೇಶಗಳ ನಡುವೆ ಯುದ್ಧದ ಸನ್ನಿವೇಶ ಆದರೂ ಕೂಡ ಎಲ್ಲವೂ ಸುಭಿಕ್ಷವಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು? ನೀವೇನು ಸಲಹೆ ಕೊಡ್ತೀರಿ? ಸುಭಿಕ್ಷಕ್ಕೆ ಯಾವ ಕಾರಣಕ್ಕೂ ನಿಮ್ಮನ್ನು ನೀವು ತಿಳ್ಕೊಂಡ್ರೆ ಮಾತ್ರ ಸುಭಿಕ್ಷೆ ಆಗುತ್ತೆ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಏನು ಮಾಡಿದ್ರೆ ಆಗ್ಬಿಡುತ್ತೆ, ಅದು ಆಗದೇ ಇರುವಂಥ ವಿಚಾರ ಇಷ್ಟೇ. ಮನುಷ್ಯನಿಗೆ ಕೇಳೋದೇನು? ಮನುಷ್ಯ ಏನು ಕೇಳಲ್ಲ, ಫಸ್ಟ್ ನೆಮ್ಮದಿ ಕೇಳ್ತಾನೆ. ಹೌದಾ? ಈ ನೆಮ್ಮದಿಯನ್ನು ಗಂಡನೂ ಹೌದು, ಹೆಂಡತಿನೂ ಹೌದು, ಮಕ್ಕಳು ಹೌದು. ಇದರ ಮನೆಯಲ್ಲಿರ್ತಕ್ಕಂಥ ಕುಟುಂಬನೇ ನೆಮ್ಮದಿಯಾಗಿದೆಯಾ? ಇಲ್ಲ ತಾನೇ. ಮತ್ತು ದೇಶ ತಗೊಂಡು ನಾವೇನು ಮಾಡೋಣ? ಈ ಪ್ರಕೃತಿಗೋಸ್ಕರವಾಗಿ ನಮಗೆ ಕೊಡ್ತಕ್ಕಂಥ ಕೊಡುಗೆ ಅದಷ್ಟೇ. ಪ್ರಕೃತಿಯನ್ನು ನಾವು ಗುರುತಿಸ್ಬೇಕು. ಏನು ಇದು ತಿಂಗಳು ಯಾವುದು? ಮಾವಿನ ಹಣ್ಣಿನ ಕಾಲ ಬಂದರೆ ಮಾವಿನ ಹಣ್ಣು ಘಮ 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 ಅಂತ ಪರಿಮಳ ಇರುತ್ತೆ. ಬೇರೆ ದಿನ ತೊಗೊಂಡ್ರೆ ನಾವು ಮೂಗು ಹತ್ರಕ್ಕೆ ತೊಗೊಂಡ್ರು ಅದೇನೋ ಗೊತ್ತಾಗಲ್ಲ. ಹಾಗೆ ನಾವು ಪ್ರಕೃತಿಯನ್ನು ಬಿಟ್ಬಿಟ್ಟಿದ್ದೀವಿ, ಪ್ರಕೃತಿಗನುಸಾರವಾಗಿ ಬದುಕೋದನ್ನು ಬಿಟ್ಟಿದ್ದೀವಿ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 6 ತಿಂಗಳು ಉತ್ತರಾಯಣ ಅಂತ ತಿಳ್ಕೊಂಡಿದ್ದೀವಿ. ದೇವರು ಎಚ್ಚರಿಕೆ ಇರತಕ್ಕಂಥದ್ದು, ದೇವರ ಆಶೀರ್ವಾದ ಸಿಗೋದು 6 ತಿಂಗಳು ಮಾತ್ರ. ನಾವು 7ನೇ ತಿಂಗಳಿಗೂ ಮದುವೆ, 8ನೇ ತಿಂಗಳಿಗೂ ಮದುವೆ, ಇಡೀ ವರ್ಷ ಎಲ್ಲ ಮದುವೆ, ಇಡೀ ವರ್ಷ ಎಲ್ಲ ಮಕ್ಕಳು, ಇಡೀ ವರ್ಷ ಎಲ್ಲ ಮನೆ ಕಟ್ತೀವಿ. ನಾವು ಉದ್ಧಾರ ಆಗ್ತೀವ? ಅಲ್ಲ ರೀ. ಪ್ರಕೃತಿ ಅಂತ ಹೇಳೋ ನೀವು ಪ್ರಕೃತಿನೇ ದೂರ ಮಾಡಿ ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ತಾರೋ ನಿಮಗೆ ಯಾಕೆ ಒಳ್ಳೇದಾಗಬೇಕು ಅಂತ ನಾನು ಕೇಳ್ತೀನಿ. ಒಳ್ಳೇದಾಗಲ್ಲ ರೀ, ನರಕ ಯಾತನೆಯೇ ಅನುಭವಿಸ್ಬೇಕು. ಯಾಕೆ ಅಂದರೆ ಅಪ್ಪ ಅಮ್ಮ ಪ್ರಕೃತಿ, ಅದು ಬಿಟ್ರಿ. ನಿಮ್ಮ ದೇಹ ಪ್ರಕೃತಿ, ಅದನ್ನು ಬಿಟ್ರಿ. ನಿಮ್ಗೆ ಎಲ್ಲಿಂದ ಒಳ್ಳೇದಾಗತ್ತೆ? ಸಾಧ್ಯನೇ ಇಲ್ಲ. ಇವತ್ತು ಪ್ರಪಂಚಾದ್ಯಂತ ಭಯವನ್ನು ಹುಟ್ಟಿಸ್ತಾ ಇರ್ತಕ್ಕಂಥ ಯುದ್ಧ ನಡೀತಾ ಇರೋದಕ್ಕೆ ಕಾರಣ ಭೂಮಿಯನ್ನು ನಾಶ ಮಾಡ್ತಾ ಇರೋ ಮಟ್ಟಕ್ಕೆ ಆಲ್ರೆಡಿ ಹೊರಟಿದ್ದೀವಿ. ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಭೂಮಿ ಮೇಲೆ ಏನೆಲ್ಲ ಮಳೆ ಬೀಳ್ತಾ ಇದೆ, ಹೌದಲ್ಲ? ಇದೆಲ್ಲ ಯಾರು ಅನುಭವಿಸ್ಬೇಕು? ನಾವೇ ಅನುಭವಿಸ್ತೀವಿ. ಇನ್ನೆಷ್ಟು ವರ್ಷ ಬೇಕೋ ಇದನ್ನು ಸುಧಾರಿಸ ಮಾಡ್ಕೊಳ್ಳೋಕ್ಕೆ ನಾವೇ ಮಾಡ್ಕೊಂಡಿದ್ದು, ದೇವರಂತೂ ಅಲ್ಲ. ಇದನ್ನ ಪ್ರಜ್ಞಾವಂತ ಮನುಷ್ಯನಾದವನು ಇದನ್ನು ಮಾಡಕ್ಕೆ ಹೋಗಲ್ಲ. ಪ್ರಜ್ಞೆ ಇಲ್ಲದವರೇ ಇದನ್ನೆಲ್ಲ ಮಾಡ್ಕೊಂಡು ತಲೆ ಮೇಲೆ ಹಾಕೊಂಡು ಅನುಭವಿಸ್ತಕ್ಕಂಥ ವಿಷಯ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ನಾವು ನಮ್ಮ ದೇಹಕ್ಕೋಸ್ಕರವಾಗಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂತ ನಮ್ಗೆ ಒಳ್ಳೇದಾಗಬೇಕು ಪ್ರಶ್ನೆ ಬರುತ್ತೆ. ನಮ್ಮ ದೇಹಕ್ಕೋಸ್ಕರ, ನಮ್ಮ ಜೀವನಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಏನನ್ನು ಮಾಡಬೇಕಿತ್ತು, ತಿಳಿಬೇಕಿತ್ತು ಅಂತ ಬೇಕಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ. ಮೆದುಳು 3 ವಾರಕ್ಕೆ ಪ್ರಾರಂಭ ಆಗುತ್ತೆ ತಾಯಿಯ ಗರ್ಭ ವ್ಯವಸ್ಥೆಯಲ್ಲಿ, ಹೌದಾ? ಹೃದಯ ಬಂದು 4 ತಿಂಗಳಿಗೆ ಪ್ರಾರಂಭ ಆಗ್ತಕ್ಕಂಥದ್ದು ಕೆಲಸ ಶುರು ಮಾಡೋಕ್ಕೆ ಆಗತ್ತೆ 4ನೇ ತಿಂಗಳಲ್ಲಿ. ಈ 4ನೇ ತಿಂಗಳಿಗೆ ಗರ್ಭವತಿಯಾದ ಹೆಣ್ಣಿಗೆ 2 ಹೃದಯಗಳು ಸ್ಟಾರ್ಟ್ ಆಗುತ್ತೆ, ಹೌದಾ? ಈ 2 ಹೃದಯಗಳು ಯಾವಾಗ ಶುರು ಆಯಿತು, ಬಯಕೆ ಆಸೆ ಜಾಸ್ತಿ ಆಗುತ್ತೆ ಗರ್ಭಿಣಿಗೆ. ಇದು ಸಹಜವಾದ ಪ್ರಕ್ರಿಯೆ. ಆ ಆಸೆ ಯಾರೇ ಆಗಲಿ ಈಡೇರ್ಸೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಬೇಕು. ಆ ಸಮಯದಲ್ಲಿ ಆ ಗರ್ಭಿಣಿ ಹೆಂಗಸು ಆಸೆ ಪಟ್ಟಂಥ ಯಾವುದೇ ವಿಚಾರಗಳು ಯಾರಾದರೂ ಆಗಲಿ ಪೂರ್ಣ ಮಾಡೋಕ್ಕಾಗಿದೆಯಾ? ಆಗತ್ತಾ? ಅದೇನಾಗತ್ತೆ ಅಂದರೆ ಆ ಮಗು ಮೇಲೆ ಅಪ್ಲೈ ಆಗತ್ತದು. ಹೌದಾ? ಇನ್ನು ಹುಟ್ಟಿದ ಮೇಲೆ ಇದು ಸ್ಕೂಟರ್ ಕೇಳ್ತೇವೆ ಸ್ವಾಮಿ, ಕಾರ್ ಕೇಳ್ತೇವೆ ಸ್ವಾಮಿ, ವಿಚಿತ್ರವಾಗಿ ಆಡ್ತೇವೆ ಸ್ವಾಮಿ ಅಂದರೆ
ನಿಮಗೆ ಗರ್ಭಿಣಿಯಲ್ಲಿ ಮಗು ಮಾಡ್ಕೊಳ್ಳೋದು ಗೊತ್ತಾಯ್ತೇ ಹೊರತು ಗರ್ಭಿಣಿ ವ್ಯವಸ್ಥೆಯಲ್ಲಿ ನಾವು ಒಳಗಡೆ ಇರ್ತಕ್ಕಂತಹ ಆ ಭ್ರೂಣ ವ್ಯವಸ್ಥೆಗೆ ತಾಯಿಯಾದವಳು ಪರಮಾತ್ಮನಾಗ್ತಾನಂತೆ, ಮಗು ಆಗೋದು ಆತ್ಮ ಆಗತ್ತಂತೆ. ಅಲ್ಲಿ ಕಂಪ್ಲೀಟ್ ಇಲ್ಲವೇ ಇಲ್ಲ, ಆತ್ಮನೂ ಇಲ್ಲ ಪರಮಾತ್ಮನೂ ಇಲ್ಲ. ಇವು ಬೇಡದೇ ಇರೋದಲ್ಲ ಯೋಚನೆ, ಆಸೆ, ಗಂಡನ ಟಾರ್ಚರು, ಕುಟುಂಬದ ಟಾರ್ಚರು, ಆಸ್ತಿ ಟಾರ್ಚರು, ಅನಾರೋಗ್ಯದ ಟಾರ್ಚರು, ಮಾತ್ರೆ ಟಾರ್ಚರು, ಇದೆಲ್ಲ ಮಾಡ್ಕೊಂಡು ಮಗು ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಳ್ಳೆ ಮಗು ಹೆಂಗೆ ಬರುತ್ತೆ? ಸಾಧ್ಯ ಇದೆಯಾ? ಇಲ್ಲ. ಮಾತ್ರೆ ಮಗು, ಮಾತ್ರೆ ತಾಯಿ, ಮಾತ್ರೆ ಪ್ರಪಂಚ, ಫಿನಿಶ್. ಹೌದಲ್ಲ? ಮಾತ್ರೆ ತಿಂದು ಮಗು ಮಾಡ್ಕೋತೀವಿ, ಅದು ಬದುಕೋದು ಮಾತ್ರೆ, ಅದು ಚೆನ್ನಾಗಿರೋಕೆ ಮಾತ್ರೆ. ಹೌದಲ್ಲ? ಎಲ್ಲವೂ ಮಾತ್ರೆಮಯ ಆದ ಮೇಲೆ ನೀವು ನೆಮ್ಮದಿಯಾಗಿ ಖುಷಿಯಾಗಿ ನಗ್ತಾ ಇಲ್ಲಿರೋಕ್ಕಾಗತ್ತೆ? ಹೃದಯವನ್ನೇ ನಾಶ ಮಾಡಕ್ಕೆ ಹೊರಟಿರೋ ನಾವು, ಹೃದಯವನ್ನೇ ಸರಿಯಾಗಿ ಇಟ್ಕೊಳ್ಳದೆ ಇರತಕ್ಕಂಥ ನಾವು, ಒಂದು ಜನ್ಮ ಕೊಡುವ ತಾಯಿ ಆ ಮಗು ಅಂತ ಹುಟ್ಟುತ್ತೆ ನಾಳೆ, ಆ ಮಗುಗೆ ಹೃದಯ ಚೆನ್ನಾಗಿರಬೇಕು ಅಂತ ಪ್ರಜ್ಞಾಸ್ಥಿತಿಯಲ್ಲಿ ಇರದೇ ಇರತಕ್ಕಂತಹ ತಾಯಂದಿರು ಎಂಥ ಮಗುವನ್ನು ಸಮಾಜಕ್ಕೆ ಕೊಡ್ತಾರೆ? ಆ ಮಗುವಿಂದ ಎಷ್ಟು ನೆಮ್ಮದಿಯನ್ನು ಪಡೀತಾರೆ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಅಲ್ಲಿ ಫಿಕ್ಸ್ ಆಗಿರೋ ಮಗು ಮೈಂಡಲ್ಲಿ ಇರ್ತಕ್ಕಂತಹ ಅದಕ್ಕೆ ಅಂಗಹೂನ, ಬುದ್ಧಿಹೂನ ಆಗತ್ತೆ. ಎಲ್ಲಿ? ಮಗುಗೆ 4ನೇ ತಿಂಗಳಲ್ಲೇ ಅಂಗಹೂನ, ಬುದ್ಧಿಹೀನ ಮಗು ಆಗತ್ತೆ. ಈಗ ಆ ಮಗು ಹುಟ್ಟಿದ ಮೇಲೆ ಅದು ಅಂಗಹೂನನು ಬುದ್ಧಿಹೀನನು ಅನುಭವಿಸ್ಲೇಬೇಕು. ಈಗ ಅದನ್ನು ಪೂಜೆ ಮಾಡ್ತೀರಾ, ಶಾಸ್ತ್ರ ಕೇಳ್ತೀರಾ, ಕುಂಡ್ಲಿ ಬರೆಸ್ತೀರಾ, ಸಮುದ್ರಕ್ಕೆ ಹೋಗಿ ಮುಳುಗಿಸ್ತೀರಾ, ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ಮ ಮೆಡಿಕಲ್ ಜಾಗ ಇದೆಯಾ? ಸಾಧ್ಯನೇ ಇಲ್ಲ. ಮತ್ತು ಮಗುನ ನೀವು ಹೇಗೆ ಆರೋಗ್ಯವಾಗಿ ಮಗುನ ಇಟ್ಕೊಂಡಿಲ್ಲ ಅಂದರೆ ಮಗು ಯಾಕ್ರಿ ಮಾಡ್ಕೊಂಡ್ರಿ ಅಂತ ನಾನು ಕೇಳೋಕ್ಕಾಗಲ್ಲ. ದಾಂಪತ್ಯದಲ್ಲಿ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಗೊತ್ತು, ದಾಂಪತ್ಯದಲ್ಲೇ ಇಲ್ಲ ಅಂದಮೇಲೆ ನಿಮ್ಮ ಅಪ್ಪ ಅಮ್ಮನೂ ಅದನ್ನೇ ಮಾಡಿರೋದು. ಗರ್ಭಿಣಿ ವ್ಯವಸ್ಥೆಯಲ್ಲಿದ್ದಾಗ ನೀವು ಅದನ್ನೇ ಮಾಡಿರೋದು. ಇನ್ನು ಜನ್ರೇಷನ್ ಹೋಗ್ತಾ ಇರೋದೇ ಅನಾರೋಗ್ಯದಲ್ಲಿ, ಇನ್ನು ಒಳ್ಳೆಯದಾಗೋದೆಲ್ಲಿ ಬಂತು? ಖಂಡಿತ. ಇದಕ್ಕೆ ಹಲವಾರು ರೀತಿಯ ವ್ಯಾಖ್ಯಾನಗಳನ್ನ ಕೊಟ್ಕೊಂಡು ನಮ್ಮ ಮನಸ್ಸಂತೋಷಕ್ಕೆ ಟೈಮ್ ಚೆನ್ನಾಗಿಲ್ಲ, ವಾಸ್ತು ಚೆನ್ನಾಗಿಲ್ಲ, ಗ್ರಹ ಬಲಗಳು ಚೆನ್ನಾಗಿಲ್ಲ, ಈ ಥರ ಕಥೆಗಳು ಹೇಳಿಕೊಂಡು ಊರೆಲ್ಲ ಸುತ್ತಕೊಂಡು ಜೀವನದಲ್ಲಿ ನೀವು ನೆಮ್ಮದಿ ಇಲ್ಲ, ಮಕ್ಕಳಿಗೂ ನೆಮ್ಮದಿ ಕೊಟ್ಟಿಲ್ಲ, ಸಮಾಜಕ್ಕೆ ಒಳ್ಳೆ ಮಗು ಕೊಡಲಿಲ್ಲ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಭೂಮಿಗೆ ಬಂದ್ರಿ ಅಂತ ಪ್ರಶ್ನೆ ಉತ್ತರ ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಸಿಕ್ಕಿಲ್ಲ. ಇದು ಕೇಳ್ತಕ್ಕಂತಹ ಯಾವ ಭೂಪತಿನೂ ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ. ಬರೇ ಹಿಂಗಾಗತ್ತೆ ಹಂಗಾಗತ್ತೆ, 8ರಲ್ಲವ್ರೆ 9ರಲ್ಲವ್ರೆ, ಅಲ್ಲಿ ಬತ್ತಾವ್ರೆ ಇಲ್ಲಿ ಬತ್ತಾವ್ರೆ, ಈಗ ಬರ್ತಾರೆ ಆಗ ಬರ್ತಾರೆ, ಹೇಳಿ ಎಲ್ರಿಗೂ ಚಳಿ ಜರ ಬಿಡಿಸಿ ಭವಿಷ್ಯ ಜ್ಯೋತಿಷ್ಯಕ್ಕೆ ಮಸಿ ಬೆಳೆದು ಅದರ ಪೂರ್ಣ ಬುಡವನ್ನು ಅಳ್ಳಾಡಿಸಿ ಅದಕ್ಕೆ ವಿಷ ಹಾಕಿ ಇನ್ನೊಂದಷ್ಟು ಮನಸ್ಸಿಗೂ ವಿಷ ತುಂಬಿಡ್ತಾರೆ. ಇದನ್ನು ನಾವು ತಿಳ್ಕೊಂಡು ನಮ್ಮ ಬದುಕನ್ನು ಯಾಕೆ ಆ ರೀತಿಯಾಗಿ ದುಃಖಮಯವನ್ನಾಗಿ ಮಾಡ್ಕೋಬೇಕು? ಇದಕ್ಕೇನು ಹೇಳುತ್ತೆ? ಸ್ವತಂತ್ರವಾದ ಜೀವನವನ್ನು ನೀವು ಬದುಕುವುದಕ್ಕೆ ಕಲಿಯಿರಿ. ಸ್ವತಂತ್ರವಾಗಿ ಮಗು ಬುದ್ಧಿ ಕಲ್ಸಕ್ಕೆ ಹೋಗಬೇಡಿ, ಗಂಡನಿಗೆ ಬುದ್ಧಿ ಕಲಿಸ್ಬೇಡಿ, ಹೆಂಡತಿಗೆ ಬುದ್ಧಿ ಕಲಿಸ್ಬೇಡಿ, ನೀವು ಯಾರಿಗೂ ಬುದ್ಧಿ ಕಲ್ಸಕ್ಕೆ ಹೋಗಬೇಡಿ, ಯಾರಿಗೂ ಬುದ್ಧಿ ಹೇಳಕ್ಕೆ ಹೋಗಬೇಡಿ. ಮತ್ತೇನು ಮಾಡಬೇಕು? ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ. ನೀವು ಬದಲಾಯಿಸ್ಕೊಂಡ್ರೆ ಹೆಂಡತಿ ಬದಲಾಯಿಸ್ತಾಳೆ, ನೀವಿಬ್ಬರು ಬದಲಾಯಿಸಿದ್ರೆ ಮಗು ಬದಲಾಗತ್ತೆ. ನಿಜ ನಿಜ. ಹೌದಲ್ಲ? ಅದನ್ನು ಬಿಟ್ಬಿಟ್ಟು ನನ್ನ ಮಗ ಹೇಳೋದು ಮಾತು ಕೇಳ್ತಿಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನಾವು ವಾಸ ಮಾಡೋ ಮನೆ ಸರಿ ಇಲ್ಲ. ಏನು ಸರಿ ಇಲ್ಲ? ಫಸ್ಟ್ ಆಫ್ ಆಲ್ ನೀನು ಸರಿ ಇಲ್ಲ. ಈ ನಾನು ಸರಿ ಇಲ್ಲ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ಸಾಯುವಾಗ ಕಣ್ಣಲ್ಲಿ ನೀರು ಈ ಕಡೆ ಒಂದು ಈ ಕಡೆ ಒಂದಷ್ಟು ಬರ್ತದೆ, ಪ್ರಾಣ ಹೋಗುವಾಗ ಹಿಂಗೆ ಹೋಗ್ತಾ ಇದ್ದೀನಲ್ಲ ಅಂತ. ಇದೇ ನಮ್ಮ ಮನುಷ್ಯರಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದುರ್ಗುಣ. ನಾವು ಯಾವ ಕಾರಣಕ್ಕೂ ಒಳ್ಳೆಯದು ಕೆಟ್ಟದ್ದನ್ನು ಬಿಡಬೇಕು, ಹಗಲು ರಾತ್ರಿಯನ್ನು ಪ್ರೀತಿಸಬೇಕು ಅಷ್ಟೇ, ಇನ್ನೇನು ಮಾಡೋದು ಬೇಡ. ಏನು ಮಾಡಬೇಕು? ರಾತ್ರಿಯನ್ನು ಪ್ರೀತಿಸಿ. ನೀವು ರಾತ್ರಿಯನ್ನು ಬಳಸ್ತಾ ಇದ್ದೀರಾ, ಅದಕ್ಕೆ ಎಲ್ಲ ಹಾಳಾಗಿ ದುಃಖದಲ್ಲಿ ನುಗ್ತಾ ಇರೋದು. ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ನಮ್ಮ ದೇಶ ಸದ್ಯಕ್ಕೆ ಯಾವ ಕಾರಣಕ್ಕೂ ಭಗವಂತನೇ ಮೇಲಿಂದ ಇಳಿದು ಬಂದರೂ ನಂಬಲ್ಲ. ಕಾರಣ ರಾತ್ರಿಯನ್ನು ಪ್ರೀತಿಸುವುದು ನಮ್ಮ ಭಾರತೀಯರಿಗೆ ನಿಜವಾದ ಸತ್ಯವಾದ ಸಂಗತಿ. ಇದು ನಮಗೆ ಗೊತ್ತಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ, ನಾವು ದೂರ ತಳ್ಳಿಬಿಟ್ಟಿದ್ದೀವಿ. ನಾವೇನಿದ್ರು 24/7 ಯಾವಾಗಲೂ ದುಡಿಬೇಕು. ದುಡಿ, ಆರೋಗ್ಯ ಕೇಳಬೇಡ, ನೆಮ್ಮದಿ ಕೇಳಬೇಡ, ಸಂಸಾರ ಕೇಳಬೇಡ, ಹೆಂಗೋ ಬದುಕು. ಸೊ ಈ ರೀತಿಯಾಗಿ ಹುಚ್ಚುತನಕ್ಕೆ ಭಗವಂತನ ನಿಯಮ ಆಗಲಿ ಪ್ರಕೃತಿಯಲ್ಲಿರ್ತಕ್ಕಂಥ ಸತ್ಯ ಆಗಲಿ ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಅಂದರೆ ಎಷ್ಟೇ ಹೇಳಿದ್ರು ರಾತ್ರಿ ಅದೇ ಯೋಚನೆ ಮಾಡ್ಕೊಂಡು ಮಕ್ಕಳು ಮಲ್ಕೋತಾರೆ, ಅದೇ ಯೋಚನೆ ಮಾಡ್ಕೊಂಡು ಗಂಡ ಹೆಂಡ್ತಿನೂ ಮಲ್ಕೋತಾರೆ, ಆ ರೀತಿ ಮಲ್ಕೊಂಡು ಮಗು ಮಾಡ್ಕೊಂಡಿದ್ದಾರೆ. ಇನ್ನು ಮಗು ಚೆನ್ನಾಗಿರೋದೆಲ್ಲಿ ಬರುತ್ತಲ್ಲಿ? ಪ್ಲಾಸ್ಟಿಕ್ಕೇ ಅದು, ನೀವು ಗೋಲ್ಡ್ ಕೇಳೋಕ್ಕಾಗಲ್ಲ. ಆ ಕಾರಣದಿಂದಾಗಿ ನಾವು ಭವಿಷ್ಯ ಜ್ಯೋತಿಷ್ಯ ಅಂತಕ್ಕಂಥದ್ದು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಿರಲ್ಲ, ನೀವೇ ಅರ್ಥ ಮಾಡ್ಕೋಬೇಕು ನಾವು ಎಷ್ಟರ ಮಟ್ಟಕ್ಕೆ ಬುದ್ಧಿವಂತರಲ್ಲ, ಜ್ಞಾನವಂತರಾಗಿದ್ದೀವ ಅಂತ.
ಹೇಳೋರೇ ಆಗಲಿ ಕೇಳೋರಿಗೆ ಆಗಲಿ ಫಸ್ಟ್ ತಿಳ್ಕೋಬೇಕು, ನಾವು ನಿಜವಾಗ್ಲೂ ಪಾಲನೆ ಮಾಡಬೇಕಾಗಿರೋದು ಭಗವಂತ ಕೊಟ್ಟಿರುವ ಈ ದೇಹ ಅಂತ ಒಪ್ಕೊಂಡಿದ್ದೀವಿ. ಹಾಗಿದ್ದ ಮೇಲೆ ಭಗವಂತ ಕೊಟ್ಟಿರೋ ದೇಹವನ್ನು ನೀವು ಮಾತ್ರೆ ತಿನ್ಕೊಂಡು ಆಪ್ರೇಷನ್ ಮಾಡಿಕೊಂಡು ನಿದ್ದೆಗೆಟ್ಕೊಂಡು ಬದುಕಿದ್ರೆ ನೀವು ಇನ್ನೊಂದು ಜನ್ಮ ಇನ್ನೊಂದು ನರಕದಲ್ಲೇ ಬರೋದು ನೀವು. ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಯಾಕೆ ಅಂದರೆ ನರಕ ಅನ್ನೋದು ಸ್ವರ್ಗ ಅನ್ನೋದು ಎಲ್ಲೋ ಮೇಲಿಲ್ಲ, ನಿಮ್ಮಲ್ಲೇ ಇದೆ. ಆ ನರಕ ಜೀವನ ಬಿಟ್ಟು ಸ್ವರ್ಗ ಯಾವುದು ಅಂದರೆ ನೀವು ತಿಳ್ಕೊಳ್ತಕ್ಕಂಥದ್ದು, ನಿಮ್ಮ ಬದುಕಿನ ಮೌಲ್ಯವನ್ನು ಅರಿತಕ್ಕಂಥದ್ದು. ಈ ಅರಿವು ಅಂತಕ್ಕಂಥದ್ದೇ ಭಗವಂತನಲ್ಲಿರ್ತಕ್ಕಂಥ ಶಕ್ತಿ. ಈ ಅರಿವು ಎಲ್ಲಿವರೆಗೂ ನಿಮಗೆ ಬರಲ್ವೋ ಅಲ್ಲಿವರೆಗೂ ನಿಮ್ಮ ಜೀವನ ಪರ್ಯಂತವಾಗಿ ನಾವು ಒಂದು ಶಾಸ್ತ್ರ ಹೇಳ್ಬಿಡ್ತೀವಿ, ಬೆಲ್ಲ ಬೇವು ತಿಂದು ಇದನ್ನು ಹೇಳ್ಕೊಂಡೇ ಬಂದ್ಬಿಟ್ಟು ಕಹಿನೂ ಗೊತ್ತಾಗ್ತಾ ಇಲ್ಲ, ಸಿಹಿನೂ ಗೊತ್ತಾಗ್ತಾ ಇಲ್ಲ. ಈ ವರ್ಷನೂ ತಿಂದುವ ಮರಳಿ ಬರುವುದು ಯುಗಾದಿ, ಮುಂದಿನ ವರ್ಷನೂ ಅದನ್ನೇ ಮಾಡ್ತೀರಾ. ಪರಿವರ್ತನೆ ಆಗಬೇಕಂದ್ರೆ, ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ, ರಾತ್ರಿಯನ್ನು ಪ್ರೀತಿಸುವುದು ಹೇಗೆ ಅಂತ ಬನ್ನಿ, ನಾವು ಮಾಸ್ಟರ್ ಇದ್ದೀವಿ ತೋರಿಸ್ಕೊಡೋಕ್ಕೆ. ರಾತ್ರಿ ಬಳಸುವ ವಿಧಾನ ಪ್ರಪಂಚದ ಇತಿಹಾಸದಲ್ಲಿ ತೋರಿಸ್ಕೊಡ್ಬೇಕಂದ್ರೆ ನಾನು ಒಬ್ಬನೇ ಸಾಧ್ಯ ಅಂತ ಹೇಳಬಲ್ಲೆ. ಯಾಕೆಂದರೆ ಇದು ನಾನತ್ವ ಅಂತ ಪ್ರಶ್ನೆ ಬರಲ್ಲ. ರಾತ್ರಿಯನ್ನು ಪ್ರೀತಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ. ನಿಮ್ಮ ಮಕ್ಕಳನ್ನು ಆಯುಷ್ವಂತರನ್ನಾಗಿ ಮಾಡಬೇಕು, ರಾತ್ರಿಯನ್ನು ಹೇಳ್ಕೊಡಿ. ಫಸ್ಟು ನೀ ರಿಪೇರಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಜೀವನ ಶೈಲಿ ಅನ್ನೋದು ಎಷ್ಟು ಮುಖ್ಯ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಭಗವಂತ, ಆ ಸೃಷ್ಟಿಕರ್ತ ಭಗವಂತ ನಮ್ಮ ವಿಧಿಯನ್ನು ಬರೆದಿದ್ರೂ ಕೂಡ ಒಂದು ಪುಟವನ್ನು ಹಾಗೆ ಬಿಟ್ಟಿರ್ತಾನಂತೆ. ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಅತ್ಯದ್ಭುತವಾಗಿ ಮಾಡಿಕೊಳ್ಬಹುದು ಅಂಥೇಳಿ. ಬಟ್ ಆ ನಿಟ್ಟಿನಲ್ಲಿ ಯಾರೂ ಕೂಡ ಯೋಚನೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಬದುಕು, ನಿಮ್ಮ ಜೀವನ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ. ಉತ್ತಮವಾದಂತಹ ಬದಲಾವಣೆಯೊಂದಿಗೆ ಅಂತ ಹೇಳ್ತೀವಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.